So I chose the book of Jonah to share some thoughts. ನಾನು ಈ ಒಂದು ಯೋನನ ಪುಸ್ತಕವನ್ನ ಈ ಒಂದು ಆಲೋಚನೆಯನ್ನ ಹಂಚಿಕೊಳ್ಳುವುದಕ್ಕೋಸ್ಕರ ನಾನು ಮನಸ್ಸು ಮಾಡಿದ್ದೇನೆ. I'm sure you read it, you heard messages from it, but let us look afresh this book of Jonah. ನಾವು ಇದನ್ನ ಕೇಳಿದ್ದೇವೆ, ಓದಿದ್ದೇವೆ, ಆದ್ರೆ ನಾವು ಹೊಸದಾಗಿ ಏನಾದರೂ ಕಲಿಯುವುದಕ್ಕೆ ನಾವು ನೋಡಿಕೊಳ್ಳೋಣ. Here is a man who went down to the ship. He wanted a self-made lockdown. That's what he wanted. ಇಲ್ಲಿ ನಾವು ನೋಡುತ್ತೇವೆ, ಈ ಒಬ್ಬ ಮನುಷ್ಯನು ಆತನು ತಾನೇ ಸ್ವತಃ ಬರಮಾಡಿಕೊಳ್ಳುವ ಬೇಕಾದಂತ ಒಂದು ಗೃಹ ಬಂಧನ, ಆ ಒಂದು ಹಡಗಿಗೆ ಹೋಗುವುದನ್ನ ನಾವು ನೋಡುತ್ತೇವೆ. He was on self-inflicted lockdown. He went down to the ship and he was sleeping there. ಆತನು ಆ ಒಂದು ಹಡಗಿನ ಕೆಳಭಾಗದಲ್ಲಿ ಹೋಗಿ ತನ್ನಷ್ಟಕ್ಕೆ ತಾನೇ ಆ ಒಂದು ಲಾಕ್ಡೌನ್ ಸ್ಥಿತಿಗೆ ಆತನು ತೆಗೆದುಕೊಂಡು ಬಂದು ಮಲಗುವುದನ್ನ ನಾವು ನೋಡುತ್ತೇವೆ. But God moved him from there to a more difficult lockdown in the belly of a whale. ಆದರೆ ನಾವು ನೋಡುತ್ತೇವೆ, ದೇವರು ಇನ್ನೂ ಕೂಡ ಒಂದು ಮಟ್ಟಕ್ಕೆ ಆತನು ಹೆಚ್ಚಿಸಿ ಆತನನ್ನ ಒಂದು ಮೀನಿನ ಹೊಟ್ಟೆಯೊಳಗೆ ಇರುವ ಹಾಗೆ, ಲಾಕ್ಡೌನ್ ನಲ್ಲಿ ಇರುವ ಹಾಗೆ ಆತನು ಮಾಡಿದ್ದಾನೆ. 3 days and 3 nights we read not only in this book but from the mouth of the Lord Jesus Christ that he was in the belly of a fish, a whale, for 3 days and 3 nights. Can you imagine that? ನಾವು ಈ ರೀತಿಯಾಗಿ ಓದುತ್ತೇವೆ, ಯೋನನು ಆತನು ಆ ಒಂದು ದೊಡ್ಡ ಮೀನಿನ ಒಂದು ಹೊಟ್ಟೆಯ ಒಳಗೆ ಆತನು 3 ದಿವಸ ಹಗಲು ಈರುಳು ಇರುವುದನ್ನ ನಾವು ನೋಡುತ್ತೇವೆ. ಇದನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಕೂಡ ಅದನ್ನ ತಿಳಿಸುತ್ತಾನೆ. ಇದನ್ನ ನಾವು ಊಹಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. Most of us are in our homes. ನಾವೆಲ್ಲರೂ ಮನೆಗಳಲ್ಲಿ ನಾವು ಇದ್ದೇವೆ. I am in a comfortable home. ನಾನೊಂದು ಸುಖಕರವಾದಂತ ಒಂದು ಮನೆಯಲ್ಲಿ ನಾನಿದ್ದೇನೆ. But think about being in the belly of a whale for 3 nights and 3 days. ಆದರೆ ಈ ಒಂದು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಒಬ್ಬ ಮನುಷ್ಯನು ಹಗಲಿರುಳು 3 ದಿವಸ ರಾತ್ರಿ ಆತನು ಇರುವುದನ್ನ ನೀವು ಊಹಿಸಿ ನೋಡಿರಿ. The belly of the whale is a complex digestive chamber. ಈ ಒಂದು ದೊಡ್ಡ ಮೀನು ಅಥವಾ ತಿಮಿಂಗಿಲಿನ ಆ ಒಂದು ಹೊಟ್ಟೆಯೊಳಗಡೆ ಅದು ದೊಡ್ಡದಾದಂತ ಆ ಒಂದು ಜೀರ್ಣ ಶಕ್ತಿ ಇರುವಂತ ಒಂದು ಮೀನಾಗಿರುವಂತದ್ದಾಗಿದೆ. There's probably so much acidity in that chamber. ಆ ಒಂದು ಹೊಟ್ಟೆಯ ಒಳಗೆ ಆ ಒಂದು ಆಸಿಡ್ ಇರುವಂತ ಹೆಚ್ಚಳ ಅದು ಜಾಸ್ತಿ ಆಗಿರುವಂತದ್ದಾಗಿದೆ. A huge whale you can see just very near here. There is a Pacific Ocean. If you go there, you can see whale watch. You can see huge whales. ಇಲ್ಲಿ ಅಂಕಲ್ ಅವರು ಇರುವಂತ ಅಮೆರಿಕ ದೇಶದ ಬಳಿಯಲ್ಲಿ ಪೆಸಿಫಿಕ್ ಆ ಒಂದು ಸಮುದ್ರದಲ್ಲಿ ದೊಡ್ಡದಾದಂತ ತಿಮಿಂಗಲಗಳನ್ನ ನಾವಲ್ಲಿ ನೋಡಬಹುದು. And some of that whales are like 100 feet or more bigger. ಕೆಲವು ಈ ಒಂದು ತಿಮಿಂಗಲಗಳು ಅದು 100 ಅಡಿ ಅದಕ್ಕಿಂತ ಹೆಚ್ಚು ದೊಡ್ಡದಾಗಿರುವಂತ ಮೀನುಗಳಾಗಿರುತ್ತದೆ. 170 ton is the weight of the large whale. ಒಂದು ದೊಡ್ಡ ತಿಮಿಂಗಿಲಿನ ಒಂದು ಭಾರ 170 ಟನ್ಗಳಷ್ಟು ಅದು ಇರುವಂತದ್ದಾಗಿರುತ್ತದೆ. It is not difficult to believe that a whale can swallow a person. ಒಬ್ಬ ಮನುಷ್ಯನನ್ನ ಒಂದು ತಿಮಿಂಗಲ ಅದು ನುಂಗುವುದು ಅದು ನಂಬುವುದಕ್ಕೆ ಅಸಾಧ್ಯವಾಗದೇ ಇರುವಂತ ಒಂದು ವಿಷಯವಲ್ಲ, ಅದು ಅಷ್ಟು ದೊಡ್ಡದಾಗಿರುತ್ತದೆ. But the miracle in this is not that Jonah was swallowed by the fish, but he was not digested in the digestive system chamber. ಇಲ್ಲಿ ಅದ್ಭುತವಾದಂತ ಒಂದು ವಿಷಯವೇನೆಂದ್ರೆ, ಈ ಒಂದು ತಿಮಿಂಗಲ ಆತನನ್ನ ನುಂಗಿಕೊಂಡಿರುವಂತದ್ದಲ್ಲ, ಆದ್ರೆ ನುಂಗಿಕೊಂಡಂತ ಒಬ್ಬ ಯೋನನನ್ನ ಅದು ಜೀರ್ಣಿಸಿಕೊಳ್ಳಲಿಲ್ಲ ಎಂಬುದಾಗಿ 3 ದಿವಸ ಹಗಲು ರಾತ್ರಿ ಎಂಬುದಾಗಿರುವುದು ಅದು ಅದ್ಭುತ ಕಾರ್ಯವಾಗಿದೆ. Our God is a God of miracle. ನಮ್ಮ ದೇವರು ಆತನು ಅದ್ಭುತವನ್ನ ಮಾಡುವಂತ ದೇವರಾಗಿದ್ದಾನೆ. He created everything from nothing. We read nothing is impossible to God. ದೇವರು ಎಲ್ಲವನ್ನ ಆತನು ಏನು ಇಲ್ಲದೆ ಇರುವಂತ ಸ್ಥಿತಿಯಿಂದ ಆತನು ಉಂಟು ಮಾಡಿ ಎಲ್ಲವೂ ಕೂಡ ಸಾಧ್ಯವಾಗಿರುವಂತ ದೇವರು ಆತನಾಗಿದ್ದಾನೆ.
So when we come to this incident in Jonah's life in chapter 1, we see God has given him a commission to go and share a message of judgment in the city of the wicked city Nineveh. ಇಲ್ಲಿ ನಾವು ಯೋನನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವರು ಈ ಒಬ್ಬ ದೇವರ ಪ್ರವಾದಿಯನ್ನ ನಿನವೆ ಪಟ್ಟಣ, ಅಂದರೆ ದುಷ್ಟ ನಿನವೆ ಪಟ್ಟಣಕ್ಕೆ ಒಂದು ನ್ಯಾಯ ತೀರ್ಪಿನ ಒಂದು ಸಂದೇಶವನ್ನ ಸಾರುವುದಕ್ಕೋಸ್ಕರ ದೇವರು ಕಳಿಸುತ್ತಾನೆ. The message was very short. It is a message of judgment. ಒಂದು ಸಂದೇಶವು ಅದು ಬಹಳ ಚಿಕ್ಕದಾಗಿರುವಂತದ್ದಾಗಿದೆ ಮತ್ತು ಅದು ನ್ಯಾಯ ತೀರ್ಪಿನ, ದೇವರ ನ್ಯಾಯ ತೀರ್ಪಿನ ಸಂದೇಶವಾಗಿದೆ. You can read that in chapter 2 verse 4. In 40 days, Nineveh will be destroyed. ಅದನ್ನ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡಬಹುದು. In 40 days, Nineveh will be destroyed. ಇನ್ನು 40 ದಿವಸದಲ್ಲಿ ನಿನೆವೆ ಪಟ್ಟಣವು ನಾಶನಕ್ಕೆ ಗುರಿಯಾಗುತ್ತದೆ ಎಂಬುದಾಗಿರುವಂತಹ ಒಂದು ದೇವರ ಒಂದು ನ್ಯಾಯ ತೀರ್ಪಿನ ಒಂದು ಸಂದೇಶ. The message of judgment. ನ್ಯಾಯ ತೀರ್ಪಿನ ಒಂದು ಸಂದೇಶ. When you read the prophets' books like Jeremiah, Isaiah, Ezekiel, there are a lot of message about judgment. ಯೆರೆಮೀಯನ ಪುಸ್ತಕ, ಯೆಶಾಯನ ಪ್ರವಾದನ ಪುಸ್ತಕ ಮತ್ತು ಎಜ್ಕೀಯೇಲನ ಪ್ರವಾದನ ಪುಸ್ತಕ, ಇದರಲ್ಲಿ ನಾವು ಓದುವುದಾದರೆ ಇದರಲ್ಲಿ ಅನೇಕ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ಬರೆದಲ್ಪಟ್ಟಿದೆ. And sometimes God's servants are given difficult message to share. ಅನೇಕ ಬಾರಿ ನಾವು ಓದುತ್ತೇವೆ, ದೇವರ ಸೇವಕರಿಗೆ ಈ ಒಂದು ಕಠಿಣವಾದಂತಹ ಸಂದೇಶವು ಸಾರಲ್ಪಡುವಂತ ಜವಾಬ್ದಾರಿಗೆ ಅವರಿಗೆ ಕೊಡಲ್ಪಟ್ಟಿರುತ್ತದೆ. The wickedness of Nineveh was so famous, so cruel people, that sin has reached to heaven and God is going to destroy that city. ಇಲ್ಲಿ ನಾವು ನೋಡುತ್ತೇವೆ, ನಿನೆವೆ ಪಟ್ಟಣದ ಒಂದು ಪಾಪವು ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದಾಗಿ ನೋಡುವಾಗ ನಾವು ಓದುತ್ತೇವೆ, ಅದು ಪರಲೋಕಕ್ಕೆ ಮುಟ್ಟಿದೆ ಮತ್ತು ದೇವರು ಆ ಒಂದು ಪಟ್ಟಣಕ್ಕೆ ನ್ಯಾಯ ತೀರ್ಪಿನ ಒಂದು ಸಂಗತಿಯನ್ನ ತರುತ್ತಿದ್ದಾನೆ ಎಂಬುದಾಗಿರುವಂತಹ ಸಂದೇಶ. But Jonah knew, even though God is a God of judgment, God is also a God of mercy. ಯೋನನಿಗೆ ಅದು ತಿಳಿದಿತ್ತು, ದೇವರು ಆತನು ನ್ಯಾಯ ತೀರಿಸುವಂತ ಪರಿಶುದ್ಧ ದೇವರಾಗಿದ್ದರೂ ಸಹ ಆತನು ಕರುಣಾಮಯನಾಗಿರುವಂತ ದೇವರು, ಕರುಣೆಯನ್ನ ತೋರಿಸುವಂತ ದೇವರೆಂಬುದಾಗಿ ಗೊತ್ತಿತ್ತು. If God shows mercy to this city and spare them from judgment, Jonah didn't like that message. ಈ ಒಂದು ಕರುಣೆಯ ಸಂದೇಶ, ಈ ಒಂದು ಪಟ್ಟಣವನ್ನ ದೇವರು ಆತನು ಉಳಿಸುತ್ತಾನೆ ಎಂಬುದಾಗಿ ಆತನಿಗೆ ಗೊತ್ತಿರುವುದಾಗಿದ್ದರೆ ಆತನಿಗೆ ಅದು ಇಲ್ಲದೆ ಇರುವಂತಹ ಒಂದು ಸಂಗತಿ ಆಗಿತ್ತು. Because the Ninevites and the Assyrians are the enemies of Israel. ಯಾಕೆಂದ್ರೆ ಈ ನಿನೆವೆದವರು ಮತ್ತು ಅಸೀರಿಯದವರು ಅವರು ಇಸ್ರೇಲ್ರಿಗೆ ವಿರುದ್ಧವಾಗಿರುವಂತಹ ವೈರಿಗಳಾಗಿದ್ದಾರೆ. We are also given a message to tell the world. ನಮಗೂ ಕೂಡ ಒಂದು ಸಂದೇಶ ಅಲ್ಲಿ ಲೋಕಕ್ಕೆ ಹೇಳುವುದಕ್ಕೆ ಕೊಡಲ್ಪಟ್ಟಿದೆ. And it is a message of God's love. ಅದು ದೇವರ ಒಂದು ಪ್ರೀತಿಯ ಒಂದು ಸಂದೇಶವಾಗಿದೆ. What Christ has done on the cross, we are given a message of love by which if a sinner repents and believes, we can escape from the judgment of God. ಈ ಒಂದು ಸಂದೇಶ ಅದು ಕೊಡಲ್ಪಟ್ಟಿರುವಂತದ್ದು, ಪಾಪಿಯು ಆತನು ಕರ್ತನ ಮೇಲೆ ದೇವರ ಮೇಲೆ ನಂಬಿಕೆ ಇಡುವಂತದ್ದಾಗಿದ್ರೆ ಆತನಿಗೆ ರಕ್ಷಣೆಯ ಒಂದು ಸಂದೇಶವಾಗಿದೆ. This is the best message. This is gospel good news. It is entrusted to you and me. ಈ ಒಂದು ಒಳ್ಳೆಯ ಸಂದೇಶ, ಉತ್ತಮವಾದಂತಹ ಒಂದು ಸುವಾರ್ತೆಯ ಸಂದೇಶ ಅದು ನಮಗೆ ನಿನಗೆ ಕೊಡಲ್ಪಟ್ಟಿದೆ. The place where God asked Jonah to go was probably around 500 miles from where Jonah was. ಯೋನನಿಗೆ ದೇವರು ಹೇಳಿದ ಒಂದು ಪ್ರಸಂಗ ಸಂದೇಶದ ಸ್ಥಳ ಅವರಿದ್ದಂತ ಸ್ಥಳದಿಂದ 500 ಕಿಲೋಮೀಟರ್ ದೂರ ಇದ್ದಂತ ಒಂದು ಸ್ಥಳವಾಗಿತ್ತು. 500 miles. 500 ಮೈಲ್ ಎಷ್ಟು ದೂರ ಇತ್ತು. But in disobedience, he went to a place, Tarshish, which was about 2,500 miles away. ಆದರೆ ಅವಿಧೇಯತ್ವದ ನಿಮಿತ್ತವಾಗಿ ಅವನು ದೇವರಿಂದ ಹೇಳಿದ ಸ್ಥಳದಿಂದ 2,500 ಮೈಲ್ಗಳಷ್ಟು ದೂರ ಇರುವಂತ ತಾರ್ಷಿಷ್ ಪಟ್ಟಣಕ್ಕೆ ಆತನು ಹೋಗುವಂತದ್ದು ನೋಡ್ತಾ ಇದ್ದೇವೆ. That is the present day Spain, the country of Spain. ಇವತ್ತಿನ ಪ್ರಸ್ತುತ ಕಾಲದಲ್ಲಿರ್ತಕ್ಕಂಥ ಸ್ಪೇನ್ ದೇಶ ಅದಾಗಿದೆ. He wanted to flee from the presence of God. ಆತನು ದೇವರ ಸನ್ನಿಧಾನವನ್ನು ಬಿಟ್ಟು ಹೋಗ್ಬೇಕೆಂಬುದಾಗಿ
ಇದ್ದಂತವನಾಗಿದ್ದಾನೆ. Can we run away from God? ನಾವು ದೇವರನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? Yes, it is possible. ಹೌದು, ಸಾಧ್ಯವಿದೆ. But can we escape from God's presence? ಆದ್ರೆ ದೇವರ ಸಾನ್ನಿಧ್ಯದಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? Not at all. ಸಾಧ್ಯವೇ ಇಲ್ಲ. We read that in Psalm 139. Where shall I flee from your presence? 139ನೇ ಕೀರ್ತನೆ ಓದ್ತೇವೆ, ನಿನ್ನ ಸನ್ನಿಧಾನವನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಎಂಬುದಾಗಿ. We can run away from God, ದೇವರಿಂದ ಓಡಿ ಹೋಗ್ಬೋದು, but we cannot run away from the presence of God. ದೇವರ ಸನ್ನಿಧಾನದಿಂದ ಓಡಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. And when Jonah did that, it was a trip down, down and down. ಯೋನನು ಆ ಒಂದು ಪ್ರಯತ್ನ ಮಾಡಿದಾಗ ಆ ಒಂದು ಪ್ರಯಾಣ ಕೆಳಗೆ ಕೆಳಗೆ ಇಳಿದು ಹೋಗುವಂತ ಸ್ಥಿತಿ ಆಗಿತ್ತು. He went to Joppa, went down to Joppa. ಹೋಗ್ತಾನೆ, he went down to the ship. ಅವನು ಹಡಗಿನ ಕೆಳಗೆ ಭಾಗಕ್ಕೆ ಹೋಗ್ತಾನೆ. He went and slept in the bottom of the ship. ಆತನು ಹಡಗಿನ ಕೆಳಭಾಗಕ್ಕೆ ಹೋಗಿ ಅಲ್ಲಿ ನಿದ್ರೆ ಮಾಡ್ತಾನೆ. Then he went to the ocean, the sea. ಮತ್ತೆ ಆತನು ಸಮುದ್ರ ಕಡೆ ಹೋಗ್ತಾನೆ. Then he goes down into the belly of the whale. ಆಮೇಲೆ ನೋಡ್ತೀವಿ ಆತನು ಆ ಒಂದು ಮೀನಿನ ಹೊಟ್ಟೆ ಒಳಗಿನ ಕೆಳಗಿನ ಭಾಗದಲ್ಲಿ ಆತನು ಕೆಳಗಿನ ಭಾಗಕ್ಕೆ ಹೋಗ್ತಾನೆ. Child of God, if you and I try to run away from God, it will always be a downward journey. ದೇವರ ಮಗುವಾಗಿರೋ ನಾವು ದೇವರನ್ನ ಬಿಟ್ಟು ನಾವು ಹೋಗುದಾದ್ರೆ ಯಾವಾಗಲೂ ಅದು ಕೆಳಗಿನ ಪ್ರಯಾಣ, ಅದು ಕೆಳಗಿನ ಮಟ್ಟಕ್ಕೆ ಹೋಗುವಂತ ಪ್ರಯಾಣದಾಗಿರುತ್ತೆ. It always will cost us dearly when we try to run away from God. ದೇವರ ಓಡಿ ಹೋಗುವುದಾದ್ರೆ ನಾವು ಅದಕ್ಕೆ ಬಹಳವಾದಂತ ಬೆಲೆನ ಕಟ್ಟಬೇಕಾಗ್ತದೆ. In the book of Luke, the Gospel of Luke, chapter 10:30, we read about a man who went down from Jerusalem to Jericho. ಲೂಕನ ಸುವಾರ್ತೆ 10ನೇ ಅಧ್ಯಾಯ 30 ವಚನ ನೋಡ್ತೇವೆ. ಮನುಷ್ಯನು ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗುವುದನ್ನು ನೋಡ್ತಾ ಇದ್ದೇವೆ. Jerusalem was a city, shalom, of peace. ಯೆರೂಸಲೇಮ್ ಅಂದ್ರೆ ಅದು ಶಾಲೋಮ್ ಅಂದ್ರೆ ಸಮಾಧಾನದ ಪಟ್ಟಣ ಎಂಬುದಾಗಿ ನೋಡ್ತೇವೆ. Jericho was a cursed city, as we read in Joshua chapter 6. ಯೋಷುವ ಗ್ರಂಥ 6ನೇ ಅಧ್ಯಾಯದಲ್ಲಿ ಓದುವ ಪ್ರಕಾರ ಅದು ಒಂದು ಶಾಪಗ್ರಸ್ತವಾದಂತ ಪಟ್ಟಣ, ಯೆರಿಕೋ ಪಟ್ಟಣ ಎಂಬುದಾಗಿ ನೋಡ್ತೇವೆ. Whenever we try to go away from God's presence, it is not for our good, it is going to cost us dearly. ಯಾವಾಗಾದ್ರೂ ನಾವು ದೇವರ ಸನ್ನಿಧಾನವನ್ನು ದೇವರನ್ನ ಬಿಟ್ಟು ನಾವು ಹೋಗುವುದಕ್ಕೆ ಪ್ರಯತ್ನ ಮಾಡುವಾಗ ಅದಕ್ಕೆ ಬಹಳ ಬೆಲೆನ ನಾವು ಕಟ್ಟಬೇಕಾಗ್ತದೆ. This man who went from Jerusalem to Jericho, we know the consequence of that journey. ಈ ಮನುಷ್ಯನು ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗಿದಂತ ವ್ಯಕ್ತಿಗೆ ಆಗಿರ್ತಕ್ಕಂಥ ಪ್ರಯಾಣದ ಪರಿಣಾಮ ಏನೆಂಬುದನ್ನು ನಮ್ಗೆ ಗೊತ್ತಿದೆ. He fell among the thieves. ಆತನು ಕಳ್ಳರ ಮಧ್ಯದಲ್ಲಿ ಬಿದ್ದು ಹೋದ. He was stripped. ಆತನು ಹೊಡೆಯಲ್ಪಟ್ಟನು. He was wounded. His dresses was removed. ಆತನು ಗಾಯಪಟ್ಟು ಆತನ ಬಟ್ಟೆಗಳು ಅದು ತೆಗೆಯಲ್ಪಡ್ತು ಅಂತ ನೋಡ್ತೇವೆ. He was half dead. ಆತನು ಅರ್ಧ ಜೀವಿಯಾಗಿ ಹೋದ. Running away from the place of God is always costly. ದೇವರ ಸನ್ನಿಧಾನ ಸ್ಥಳದಿಂದ ಓಡಿ ಹೋಗುವಂತದ್ದು ಯಾವಾಗ್ಲೂ ಕೂಡ ಅದು ಬಹಳ ಬೆಲೆಯನ್ನ ಕಟ್ಟಬೇಕಾಗ್ತದೆ. But sometimes it is easy. ಕೆಲಸವೇ ಅದು ಈಸಿ, ಸುಲಭವಾಗಿರುತ್ತೆ. Because Jonah, as soon as he went to Joppa, he found immediately a ship and the ticket was available. He immediately could go. He might have thought, oh, this is God's will. Everything is favorable. ಸೊ ಆತನು ಯೋನನು ದೇವರ ಸನ್ನಿಧಾನ ಬಿಟ್ಟು ಹೋಗ್ಬೇಕೆಂಬುದಾಗಿ ಇಷ್ಟಪಟ್ಟಾಗ ಅಲ್ಲಿ ಹೋಗಿದ ತಕ್ಷಣ ಹಡಗು ಸಿಕ್ತು, ಹಣ ಸಿಕ್ತು, ಅಲ್ಲಿ ಟಿಕೆಟ್ ಸಿಕ್ತು, ಸೀಟ್ ಸಿಕ್ತು, ಎಲ್ಲವೂ ಅನುಕೂಲವಾಗಿತ್ತು. ಅವ್ನು ಅನ್ಕೊಂಡಿರ್ಬೋದು ಇದು ದೇವ್ರ ಚಿತ್ತ ಇರ್ಬೋದು ಎಂಬುದಾಗಿ. See, we are in a situation where Joyce and I wanted to come back and we are ready to pay the airline, but there is no flight. ನಾವು ಮತ್ತೆ ಜೋಯ್ಸ್ ಇಬ್ರು ಕೂಡ ನಾವು ಅಮೆರಿಕ ಬಿಟ್ಟು ಬರ್ಲಿಕ್ಕೆ ನಾವು ರೆಡಿ ಆಗಿದ್ದೇವೆ, ಪೇ ಮಾಡಕ್ ರೆಡಿ ಇದ್ದೇವೆ. ಆದ್ರೆ ಏರ್ಲೈನ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ, ಫ್ಲೈಟ್ ಯಾವ್ದು ಸಿಗ್ತಾ ಇಲ್ಲ. But Jonah running away from God, everything was favorable to him.
ಆದ್ರೆ ಜೋನ ದೇವರನ್ನು ಬಿಟ್ಟು ಹೋಗುವಾಗ ಎಲ್ಲವೂ ಕೂಡ ಅವನಿಗೆ ಅನುಕೂಲವಾಗಿತ್ತು. Sometimes we get the friends, everything that will take us away. Everything may be favorable when we are outside the fellowship of God's people, when we run away from God. We may think, oh, this is the right thing to do, but be careful. ಸೊ ನಾವು ಕೆಲವೊಮ್ಮೆ ದೇವರನ್ನ ಬಿಟ್ಟು ನಮ್ಮ ಸ್ನೇಹಿತರೊಂದಿಗೋ ಲೋಕದೊಂದಿಗೆ ಹೋಗುವಾಗ ನಾವು ಅನ್ಕೊಂತೇವೆ ಎಲ್ಲವೂ ಚೆನ್ನಾಗಿದೆ ಎಂಬುದಾಗಿ. ಅದ್ರ ಎಚ್ಚರಿಕೆ, ನಾವು ದೇವರ ಬೆಲೆಯನ್ನು ಕಟ್ಟಬೇಕಾಗ್ತದೆ. In Psalm 73 verse 28, we read, it is good for me to draw near to God. Verse 27 says that those who are far from God shall perish. 27 ವಚನ ನೋಡ್ತೇವೆ, ದೇವರಿಂದ ದೂರವಾದಂತವರು ಅವರು ನಾಶವಾಗುವಂತರಾಗಿದ್ದಾರೆ ಎಂಬುದಾಗಿ. What is God's desire for man and we believers? ದೇವರ ಚಿತ್ತ ಮನುಷ್ಯರಿಗೂ ಮತ್ತು ವಿಶ್ವಾಸಿಗಳಾಗಿರುವ ನಮಗೆ ಏನಾಗಿದೆ? He's telling, come near to me. Come to me, all who labor and heavy labor. I will give you rest. And for a believer also, God is telling, come near to me. ವಿಶ್ವಾಸಿ ಕೂಡ ಹೇಳ್ತಾರೆ, ನನ್ನ ಬಳಿಗೆ ಬನ್ರಿ ಎಂಬುದಾಗಿ ಹೇಳ್ತಾರೆ. Dear believers, whether you want to be near to God or far away from God is a choice you and I make. ಪ್ರಿಯ ವಿಶ್ವಾಸಿಯೇ, ನೀನು ದೇವರ ಬಳಿಗೆ ಬರಬೇಕೋ ದೇವರ ಬಳಿಗೆ ದೂರ ಹೋಗ್ಬೇಕು, ಅದು ನೀನು ಮಾಡಬೇಕಾದಂತ ಒಂದು ಆಯ್ಕೆ ಅದಾಗಿದೆ. When Jonah went away from God, it cost him. It also affected so many other people in that ship. Tell me. Jonah going away from God not only put his life in risk, but it also put the unbelievers, others' life in risk. ಯೋನನು ದೇವರನ್ನು ಬಿಟ್ಟು ಹೋಗುವುದರಿಂದ ಅವನ ಜೀವಿತ ಕೂಡ ತೊಂದರೆಗೊಳಗಾಗಿದ್ದು ಮಾತ್ರವಲ್ಲ, ಇತರ ಪ್ರವಾಸಿಗಳು ಕೂಡ ಅವರ ಜೀವಿತ ಕೂಡ ತೊಂದರೆಗೆ ಹಾನಿಗೆ ಒಳಗಾಗಿತ್ತು. There is a verse as a warning for you and I in Hebrews chapter 3 verse 12. It reads like this, Hebrews chapter 3 verse 12, take heed, brethren, lest there be in any of you an evil heart of unbelief in departing from the living God. So ವಿಶ್ವಾಸಿಗಳಾಗಿರೋ ನನಗೆ ನಿನಗೆ ದೇವರು ಕೊಡುವ ಒಂದು ಎಚ್ಚರಿಕೆ ಮಾತು. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ, ಸಹೋದರರೇ ನೋಡಿಕೊಳ್ಳ್ರಿ, ಜೀವ ಸ್ವರೂಪರಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. That is a warning for you and I. ನನಗೆ ನಿನಗೆ ಅದು ಕೊಟ್ಟಂತ ಒಂದು ಎಚ್ಚರಿಕೆ ಆಗಿದೆ. Okay, now when we come back to chapter 1 verse 4, we read, God sent a great wind, a mighty tempest in the ocean. ನಾವು ನೋಡ್ತೇವೆ, ಈಗ ಯೋನ 1:4 ನೋಡ್ತಾ ಬರ್ಬೇಕಾದ್ರೆ ದೇವರು ದೊಡ್ಡ ಒಂದು ಬಿರುಗಾಳಿಯನ್ನ ಎಬ್ಬಿಸಿದನು ಎಂಬುದಾಗಿ ಅಲ್ಲಿ ನೋಡ್ತೇವೆ. We read God sent that. ನೀವು ಓದಿದ್ರ ದೇವರು ಅದನ್ನ ಕಳಿಸಿಕೊಟ್ಟ ಎಂಬುದಾಗಿ. Does God send pestilence, diseases and calamities? Do God send that? So ದೇವರು ಈ ಕಾಯಿಲೆಯನ್ನ, ರೋಗಗಳನ್ನ ಮತ್ತು ಬಿರುಗಾಳಿಗಳನ್ನ ಅಥವಾ ಪ್ರಾಕೃತಿಕವಾದಂತಹ ವಿಕೋಪಗಳನ್ನ ತರ್ತಾ ಇದ್ದಾನ? ಹೌದು, ತರ್ತಾ ಇದ್ದಾನೆ. Bible says yes. ಸತ್ಯವೇದ ಹೇಳ್ತದೆ ಹೌದು ಎಂಬುದಾಗಿ. In the past, in the present, in the future, God has and God is and God will send. ದೇವರು ಗತಕಾಲದಲ್ಲೂ ಇವಾಗಲೂ ಮುಂದಿನ ಕಾಲದಲ್ಲೂ ದೇವರು ಹಾಗೆ ಮಾಡಿದ್ದಾನೆ, ಈಗಲೂ ಮಾಡ್ತಾನೆ, ಮುಂದೆಯೂ ಹಾಗೆ ಮಾಡುವಂತನಾಗಿದ್ದಾನೆ. If you turn with me and read Amos chapter 3 verses 6 and 7. ಆಮೋಸ್ 3ನೇ ಅಧ್ಯಾಯ 6ನೇ ವಚನವನ್ನು ನೀವು ನನ್ನ ಜೊತೆ ತಿರುಗಿಸಿ ಹೋದ್ರಿ. Shall a trumpet be blown in the city and the people not be afraid? And there be evil in the city and the Lord hath not done it. Surely the Lord God will do nothing, but he revealeth his secret unto his servants the prophets. 6 and 7 Amos chapter 3. 3:6-7 ಊರಲ್ಲಿ ಕೊಂಬು ಊದಿದರೆ ಜನರು ಅಂಜರೋ, ಯೆಹೋವನಿಂದಲ್ಲದೆ ಊರಿಗೆ ವಿಪತ್ತು ಸಂಭವಿಸುವುದೋ,
ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡಾನು? Of course, we don't have such prophets today. ಈ ದಿನಗಳಲ್ಲಿ ಅಂತ ಒಂದು ಪ್ರವಾದಿಗಳಿಲ್ಲ, ಹೌದು ನಿಜವೇ. But God has revealed everything, what he done in the past, what he is doing now, what he is going to do. He is revealed in the scripture, in the word of God. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನು ಹಿಂದೆ ಏನು ಮಾಡಿದನು, ಈಗ ಏನು ಮಾಡ್ತಿದ್ದಾನೆ, ಮುಂದೆ ಏನು ಮಾಡ್ತಾನೆ ಅನ್ನೋದನ್ನ ಎಲ್ಲವನ್ನು ಕೂಡ ದೇವರು ನಮಗೆ ತಿಳಿಸಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೀವಿ. So God sent pestilence, God sent the tempest. We see that in the word of God. ದೇವರ ವಾಕ್ಯ ನೋಡ್ತೇವೆ, ದೇವರು ಆತನು ವ್ಯಾಧಿಗಳನ್ನ, ದೇವರು ಆತನು ರೋಗಗಳನ್ನ ತಂದಿರುವಂತವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. The same thing we can see in Lamentations, Pralapagalu, chapter 3, verse 37 and 38. ಅದೇ ವಾಕ್ಯಗಳನ್ನು ನಾವು ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 38, 37, 38 ನೋಡುವಂತರಾಗಿದ್ದೇವೆ. Who is he that said, and it come to pass, when the Lord commandeth it not, out of the mouth of the Most High proceedeth not evil and good? 37 ನೋಡುತ್ತೆ, ಕರ್ತನ ಅಪ್ಪಣೆ ಇಲ್ಲದೆ ಯಾರು ಮಾತು ಸಾರ್ಥಕವಾದಿತ್ತು, ಪರಾತ್ಪರನ ಬಾಯಿ ಮಾತಿನಿಂದಲೇ ಮೇಲು ಕೇಡುಗಳೆರಡೂ ಸಂಭವಿಸ್ತವಲ್ಲ. Sometimes we think that God will only do good, and we think that if we say God send calamities, we think that God is less holy when he send like that. ಸೊ ನಾವು ಅನೇಕ ಸಲ ನೆನ್ಸ್ಕೊಳ್ಳೋದೇನಂದ್ರೆ, ದೇವರು ಯಾವಾಗಲೂ ಒಳ್ಳೆದನ್ನೇ ಮಾಡ್ತಾನೆ, ದೇವರು ಯಾವಾಗಲೂ ಒಳ್ಳೆದನ್ನ ಮಾಡ್ತಾನೆ, ಕೆಟ್ಟದನ್ನು ದೇವರು ಮಾಡೋದಿಲ್ಲ ಎಂಬುವಂತ ಆ ಭಾವನೆ ನಮ್ಮಲ್ಲಿ ಅನೇಕ ಸಲ ಇದೆ. In the book of Habakkuk, God told Habakkuk when he had so many questions, I will do something when you hear, you will not believe. ಹಬಕ್ಕೂಕಲ್ಲಿ ಹೇಳ್ತಾನೆ, ನಾನು ಕೆಲವು ವಿಷಯಗಳನ್ನು ಮಾಡ್ತೇನೆ, ನೀವು ನಂಬುವುದಿಲ್ಲ, ನಾನು ಮಾಡೋದನ್ನ ನೀವು ಕೇಳುವಾಗ ನಂಬುವುದಿಲ್ಲ ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. When God sends pestilence, tempest or evil, when we are not ascribing evil to God, but we are telling that God allows it for a purpose. ಸೊ ದೇವರು ಕೆಲವು ದುಷ್ಟ ಕಾರ್ಯಗಳು ಅಥವಾ ಕಾಯಿಲೆ ರೋಗಗಳು ತರಬೇಕಾದ್ರೆ ದೇವರು ಅದಕ್ಕೆ ಕಾರಣ ಕರ್ತನೆ ಎಂಬುದಾಗಿ ನಾವು ಹೇಳ್ತಾ ಇಲ್ಲ, ಆದ್ರೆ ದೇವರು ಅದನ್ನು ಅನುಮತಿ ಕೊಡುವಂತನಾಗಿರ್ತಾನೆ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. Who sent coronavirus? ಯಾರು ಈ ಕೊರೋನಾ ವೈರಸ್ ತಂದಿದ್ದು? In America, there is a joke going around that it is the Zoom company that caused it. ಅಮೆರಿಕದಲ್ಲಿ ಒಂದು ತಮಾಷೆ ಅದು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈ ಝೂಮ್ ಕಂಪನಿಯವರು ಈ ರೋಗವನ್ನು ತಂದಿದ್ದಾರೆ ಅಂತ. Because now everything is in Zoom. ಯಾಕೆಂದ್ರೆ ಎಲ್ಲವೂ ಝೂಮ್ ಅಲ್ಲಿ ಹೋಗ್ತಾ ಇರೋದ್ರಿಂದ. America is blaming China. ಅಮೆರಿಕದವರಿಗೆ ಚೈನಾದವ್ರನ್ನ ದೂರಣೆ ಮಾಡ್ತಾ ಇದ್ದಾರೆ. China is telling now it was American military people who came there and gave it. ಚೈನಾದವ್ರು ಹೇಳ್ತಾರೆ, ಇಲ್ಲ ಅಮೆರಿಕದ ಆ ಒಂದು ಮಿಲಿಟರಿ ಅವರು ಬಂದು, ಸೈನಿಕರು ಬಂದು ನಮ್ಗೆ ಹಚ್ಚಿಬಿಟ್ಟು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. So who brought coronavirus? ಯಾರು ಕೊರೋನಾ ವೈರಸ್ ತಂದಿದ್ದು? We can absolutely say that this is the work of God. He allowed it. ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ಇದು ದೇವರ ಕೆಲಸ, ದೇವರು ಇದನ್ನು ತಂದಿರುವಂತನಾಗಿದ್ದಾನೆ ಎಂಬುದಾಗಿ. When Nineveh was so wicked, God was going to send judgment. ನಿನವೆ ಅಷ್ಟು ದುಷ್ಟವಾಗಿರ್ಬೇಕಾದ್ರೆ ದೇವರು ಆ ದೇಶಕ್ಕೆ ನ್ಯಾಯ ತೀರ್ಪನ್ನು ತರುವಂತನಾಗಿದ್ದಾನೆ. In the time of Noah, God said that I am going to send judgment on this earth. ಈ ನೋವನ ಕಾಲದಲ್ಲಿ ದೇವರು ಹೇಳ್ತಾರೆ, ನಾನು ಈ ಲೋಕದ ಮೇಲೆ ನ್ಯಾಯ ತೀರ್ಪನ್ನು ತರ್ತೇನೆ ಎಂಬುದಾಗಿ. And the Lord Jesus said that his coming back, the time will be like the time of Noah. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಆತನು ಬರಬೇಕಾದ್ರೆ ಅದು ನೋವನ ಕಾಲದಲ್ಲಿ ಇದ್ದಾಗೆ ಇರುವಂತದ್ದಾಗಿದೆ ಎಂಬುದಾಗಿ ಹೇಳಿದ್ದಾನೆ. I live in a city very close to where I am staying called San Francisco. ನಾನು ಜೀವಿಸ್ತಾ ಇರುವಂತ ಪಟ್ಟಣ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನುವಂತ ತುಂಬಾ ಹತ್ತಿರವಾಗಿರುವಂತ ಒಂದು ಪಟ್ಟಣದಾಗಿದೆ. It is 100 times worse than Sodom and Gomorrah. ಇದು ಸೋದೋಮ್ ಗೋಮರಕ್ಕಿಂತ 100ರಷ್ಟು ಅದು ಮೋಸವಾದಂತ ಒಂದು ಪಟ್ಟಣವಾಗಿದೆ. When I see their
pride in their march of gay and lesbians. I wonder why God is not sending fire and brimstone. ಅವರು ಮೆರವಣಿಗೆ ಮಾಡುವಾಗ ನಾನು ಯೋಚನೆ ಮಾಡ್ತೇನೆ, ಯಾಕೆ ದೇವರು ಈ ಒಂದು ಬೆಂಕಿಯಿಂದ ಈ ಪಟ್ಟಣ ಮಾಡಬಾರದು ಮಾಡಿದ್ರು. Then I remembered Psalm 130, that it is, if God dealt with us according to our sins. Verse 3 of Psalm 130, Lord, if thou should mark iniquities, O Lord, who shall stand? ನಾನು ಹೇಳ್ತೇನೆ, ಕೀರ್ತನೆ 130ನೇ ಕೀರ್ತನೆ ನೋಡ್ತೇವೆ. 130, ದೇವರು ನಮ್ಮ ಪಾಪವನ್ನು ಎಣಿಸುವುದಾದ್ರೆ ಆತನ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂಬುದಾಗಿ. God allowing this is also his mercy. ದೇವರು ಇದನ್ನು ಕೊಡ್ತಾ ಇರೋದು ಕೂಡ ಆತನ ಒಂದು ಕರುಣೆಯಿಂದಲೇ ಕೊಡ್ತಾ ಇದ್ದಾನೆ. He sent the tempest and the wind so the pagans in the ship should know who is the true and living God. ಆತನು ಬಿರುಗಾಳಿಯನ್ನ ತುಫಾನನ್ನ ತಂದಿರುವಂತ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಅಲ್ಲಿರುವಂತ ಹಡಗಿರುವಂತ ಅನ್ಯ ಜನರು ಕೂಡ ತಿಳ್ಕೊಳ್ಬೇಕು ಇದು ದೇವರೇ ತಂದಂತದ್ದು ಆಗಿದೆ ಎಂಬುದಾಗಿ. You know, coronavirus is bringing many people to the Lord. ಈ ಕೊರೋನಾ ವೈರಸ್ ನಿಮಿತ್ತವಾಗಿ ಅನೇಕ ಜನರು ದೇವರ ಬಳಿಗೆ ಬರ್ತಾರೆ ಎಂಬುದಾಗಿ ನಿಮ್ಗೆ ಗೊತ್ತಿದ್ಯಾ? I saw a news the other day that in America the sale of Bible is increasing now. ನಾವು ಅಮೆರಿಕ ದೇಶದಲ್ಲಿ ಒಂದು ವರ್ತಮಾನ ಹೀಗೆ ಕೇಳಿದೆ, ಸತ್ಯವೇದ ಮಾರಾಟದ ಆ ಒಂದು ಇದು ಜಾಸ್ತಿ ಆಗಿದೆ, ಅನೇಕ ಸತ್ಯವೇದನ ಕೊಂಡುಕೊಡ್ತಿದ್ದಾರೆ ಎಂಬುದಾಗಿ ನಾನು ಕೇಳಿಸ್ಕೊಂಡೆ. So God is allowing this, He is doing this to bring sinners to repentance and faith in Him. ದೇವರಿಂದ ಉದ್ದೇಶ ಏನಂತ ಹೇಳಿದ್ರೆ, ಜನರಲ್ಲಿ ಪಶ್ಚಾತ್ತಾಪವನ್ನು ತಂದು ಅವರು ದೇವರ ಬೆಳಗ್ಗೆ ತಿರುಕೊಳ್ಬೇಕೆನ್ನುವಂತ ಉದ್ದೇಶಕ್ಕಾಗಿ ತರ್ತಾ ಇದ್ದೇನೆ. Secondly, God is allowed this wind to bring His servant to conviction of his sin. ದೇವರು ಇದನ್ನು ಈ ಕಾಯಿಲೆ ಯಾಕೆ ತಂದಿದೆ ಅಂತ ಹೇಳಿದ್ರೆ, ಪಾಪದ ಅರಿವಿಕೆಯನ್ನ ಉಂಟು ಮಾಡುವುದಕ್ಕಾಗಿ. ಈ ಬಿರುಗಾಳಿ, ಈ ಬಿರುಗಾಳಿ, ಈ ತುಫಾನು ತಂದಿರುವಂತ ಉದ್ದೇಶ ನೋಡ್ತಾ ಬರುವಾಗ, His servant should realize and repent of his sin. ಈ ಒಬ್ಬ ಸೇವಕನು ತನ್ನ ಪಾಪದ ಒಂದು ವಿಷಯದಲ್ಲಿ ಮನವರಿಕೆ ಒಂದು ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರ್ಕೊಳ್ಬೇಕೆಂಬುದಾಗಿ. These people in the ship master, all of them, they were expert sailors, Phoenicians most likely. ಸೊ ಈ ಒಂದು ಹಡಗಿನಲ್ಲಿದ್ದಂತ ನಾಯಕರು ಅವರು ಫಿನಿಷಿಯನ್ಸ್ ಅಂತ ಹೇಳುವಾಗ ಅವರು ಬಹಳವಾಗಿ ನಿಪುಣರಾದಂತ ಆ ಒಂದು ಹಡಗನ್ನ ನಡೆಸುವಂತವರಾಗಿದ್ರು ಎಂಬುದಾಗಿ, ನಾವಿಕರಾಗಿದ್ರು ಅಂತ ನೋಡ್ತೇವೆ. But all their effort was useless when God sent a tempest. ಅವರೆಲ್ಲ ಪ್ರಯತ್ನ ಅದು ಪ್ರಯೋಜನಕ್ಕೆ ಬರಲಿಲ್ಲ, ಯಾಕಂತ ಹೇಳಿದ್ರೆ ದೇವರು ಆ ಬಿರುಗಾಳಿಯನ್ನು ತಂದಂತದಾಗಿದೆ ಎಂಬುದಾಗಿ. America is finding now that all their technology, all their military equipment is useless in the presence of what God has allowed. ಈಗ ಅಮೆರಿಕದವರು ಅವರು ಹೋಗ್ತಿರುವಂತಹ ಸನ್ನಿವೇಶದಲ್ಲಿ ನೋಡ್ತಾ ಬರಬೇಕಾದ್ರೆ ಅವರು ಇರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳು, ಅವರಿಗಿರುವಂತಹ ಸಾಮಗ್ರಿಗಳು, ಸಂಪನ್ಮೂಲಗಳು ಎಲ್ಲವೂ ಕೂಡ ನಿಷ್ಪ್ರಯೋಜನವಾಗಿದೆ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. In the city of New York, bodies are taken from the hospitals and put in trucks because there is not enough place in the mortuary. ಸೊ ಈ ಒಂದು ನ್ಯೂಯಾರ್ಕ್ ಪಟ್ಟಣದಲ್ಲಿ ಈ ಒಂದು ಸತ್ತ ಹೆಣಗಳನ್ನು ಅವರಿಗೆ ಸ್ಥಳ ಇಲ್ಲದೆ ಕಾರಣ ಆ ಟ್ರಕ್ಗಳಲ್ಲಿ ಬಾಡಿಗಳನ್ನ ತುಂಬಿಸ್ತಾ ಇದ್ದಾರೆ ಎಂಬುದಾಗಿ ನೋಡ್ತಾ ಇದ್ದಾರೆ. You might have seen the situation in Italy. ಇಟಲಿಯಲ್ಲಿ ನೀವು ನೋಡಿರ್ಬೋದು ಸನ್ನಿವೇಶ ಯಾವ ತರ ಇದೆ ಎಂಬುದಾಗಿ. Brothers and sisters, what will it take for me and you to repent of the sins in our life? ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪಾಪದಿಂದ ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರ್ಕೊಳ್ಳೋದಕ್ಕೆ ಏನ್ ಬೇಕಾಗಿದೆ? God sent a wind, but Jonah is still sleeping. ದೇವರು ಒಂದು ತುಫಾನ್ ತಂದ್ರೂ ಯೋನ ನಿದ್ರೆ ಮಾಡ್ತಾನೆ ಇದ್ದಾನೆ ಇನ್ನ. We read in Ephesians 5:14 to believers, awake from sleep. ಎಫೆಸ ಪತ್ರಿಕೆ 5:14 ನೋಡ್ತೇವೆ, ವಿಶ್ವಾಸಿಗಳೇ ನಿದ್ರೆಯಿಂದ ಎದ್ದೇಳ್ರಿ ಎಂಬುದಾಗಿ ಅಲ್ಲಿ ಪೌಲನು ಎಚ್ಚರಿಕೆಯನ್ನು ಕೊಡುವುದನ್ನು ನೋಡ್ತಾ ಇದ್ದೇವೆ.
We are told that redeem the time because the days are evil. ಯಾಕೆಂದ್ರೆ ಕಾಲವು ಕೆಟ್ಟದಾಗಿರುವುದರಿಂದ ಸಮಯನ್ನು ಬೆಲೆಯುಳ್ಳದು ಎಂಬುದಾಗಿ ಉಪಯೋಗಿಸಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದೇನೆ. Jonah was given a message to tell to the perishing souls. ಯೋನನಿಗೆ ಒಂದು ಸಂದೇಶ ಕೊಟ್ಟಲ್ಪಟ್ಟಿತ್ತು, ನಶಿಸಿ ಹೋಗುವಂತ ಆತ್ಮಗಳಿಗೆ ಸಂದೇಶವನ್ನು ಕೊಡಲ್ಪಟ್ಟಿತ್ತು. But he is busy sleeping. ಆದರೆ ಆತನು ನಿದ್ದೆ ಮಾಡುವುದರಲ್ಲಿ ತಲ್ಲೀನನಾಗಿದ್ದಾನೆ. We are either sleeping or we are too busy, so we don't have time to share this important message of the gospel. ಅಮೂಲ್ಯವಾದ ಸುವಾರ್ತೆಯನ್ನು ನಾವು ತಲುಪಿಸೋದ್ರಲ್ಲಿ ನಾವು ಬ್ಯುಸಿ ಆಗಿದ್ದೇವೋ ಅಥವಾ ನಿದ್ದೆ ಮಾಡ್ತಾ ಇದ್ದೀವೋ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. How sad it was, a shipmaster, a pagan person had to come to Jonah and ask him, why are you sleeping, your sleeper? And he had to wake him up. ಆ ಒಂದೆಷ್ಟು ದುಃಖಕರವಾದಂತ ಒಂದು ವಿಷಯ ಅಂತ ಹೇಳಿದ್ರೆ, ಅನ್ಯ ದೇಶದ ಒಬ್ಬ ವ್ಯಕ್ತಿ ಆ ನಾವಿಕನು ಆ ನಾಯಕನಾಗಿರೋನು ಬಂದು ಕೇಳ್ತಾನೆ, ಯಾಕೆ ನಿದ್ದೆ ಮಾಡ್ತಾ ಇದ್ದೆ ನೀನು ಯೋನನೆ ಎಂಬುದಾಗಿ ಕೇಳುವಂತ ಸ್ಥಿತಿ ಎಷ್ಟು ನಾಚಿಕೆಗೇಡಾಗಿದೆ. They are all praying to their gods and it is useless. ಅವರೆಲ್ಲರೂ ಅವರ ದೇವರುಗಳಿಗೆ ಪ್ರಾರ್ಥನೆ ಮಾಡ್ತಾರೆ, ಅದು ಪ್ರಯೋಜನವೇ ಇಲ್ಲದ ಸ್ಥಿತಿಯಲ್ಲಿದೆ. But here is an Israelite, a prophet of God who know the living God. ಇಲ್ಲಿ ಒಬ್ಬ ಇಸ್ರಾಯೇಲನು ಇಬ್ರಿಯನು ಜೀವವುಳ್ಳ ದೇವರನ್ನು ತಿಳಿದಂತ ಪ್ರವಾದಿಯು ಇಲ್ಲಿದ್ದಾನೆ. The Old Testament is filled with the times when people of God were in trouble. They cried and God heard their cry and delivered them. ಅಲನುಡಿಕೆಯಲ್ಲಿ ನೋಡ್ತಾ ಬರುವಾಗ ಎಲ್ಲ ವಾಕ್ಯ ಭಾಗದಲ್ಲಿ ದೇವರ ಮಕ್ಕಳು ಕಷ್ಟದಲ್ಲಿ ಇರ್ಬೇಕಂದ್ರೆ ಅವ್ರು ಮೊರೆ ಇಟ್ಟಾಗ ಅವ್ರು ಪ್ರಾರ್ಥನೆ ಮಾಡಿದಾಗ ದೇವರು ಅದನ್ನು ಕೇಳಿದ ಎಂಬುದಾಗಿ ನೋಡ್ತೇವೆ. Jonah know what happened in Egypt when they were slaves. ಯೋನನು ಗೊತ್ತಿತ್ತು ಐಗುಪ್ತ ದೇಶದಲ್ಲಿ ಅವರು ದಾಸರಾಗಿದ್ದಾಗ ಏನಾಗಿತ್ತು ಎಂಬುದಾಗಿ. And God heard their cry and delivered them. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಬಿಡುಗಡೆ ಮಾಡ್ತಾ. In Psalm 65:2 we read, "Oh thou that hear prayer, unto thee shall all flesh come." 65ನೇ ಕೀರ್ತನೆ ನೋಡ್ತಾ ಬರುವಾಗ ಎಲ್ಲಾ ಜೀವಿಗಳಿಗೆ ಪ್ರಾರ್ಥನೆಯನ್ನು ಕೇಳುವಂತವರೇ ನಿನ್ನ ಬಳಿಗೆ ನಾವು ಬರ್ತೇವೆ ಎಂಬುದಾಗಿ, ಅಲ್ಲಿ ಪ್ರಾರ್ಥನೆ ಕೇಳುವವರೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು ಎಂಬುದಾಗಿ. Here is a man who know the living God and know the work of God in the past, but still he is careless and he is sleeping. ಇಲ್ಲಿ ಒಬ್ಬ ಮನುಷ್ಯನು ಹಿಂದೆ ಅನುಭವದಲ್ಲಿ ದೇವರು ಏನ್ ಮಾಡಿದ ಅಂತ ಗೊತ್ತಿದ್ರು ಕೂಡ ಅವನು ನಿದ್ರೆ ಮಾಡೋದ್ರಲ್ಲಿ ತಲ್ಲೀನನಾಗಿದ್ದಾನೆ. He is the only man who knew the living God. ಆ ಒಂದು ಅಡಗಲ್ಲಿ ಅವನು ಒಬ್ಬನೇ ಜೀವನ ದೇವರನ್ನ ತಿಳಿದಂತವನಾಗಿದ್ದ. But he is inactive, he is least bothered, he is sleeping. ಆದ್ರೆ ಅವನು ಯಾವುದೇ ಒಂದು ನಿಷ್ಕ್ರಿಯೆ ಇಲ್ಲದೆ ನಿದ್ರೆ ಮಾಡ್ತಾ ಆರಾಮಾಗಿದ್ದ ಇರುವಂತನಾಗಿದ್ದಾನೆ. I heard Karnataka chief minister asking all religious leaders to pray. ನಾನು ಕೇಳಿಸಿಕೊಂಡಂತದ್ದು ಕರ್ನಾಟಕದ ಮುಖ್ಯಮಂತ್ರಿ ಎಲ್ಲಾ ಧರ್ಮದ ನಾಯಕರಿಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳಿಕೊಂಡ ಎಂಬುದಾಗಿ. We know who is the living God who hear the prayer. ನಮಗೆ ಗೊತ್ತುಂಟು ಯಾರು ಜೀವವುಳ್ಳ ದೇವರು, ಪ್ರಾರ್ಥನೆ ಕೇಳುವ ದೇವರು ಯಾರು ಎಂಬುದಾಗಿ ನಮ್ಗೆ ಗೊತ್ತಿದೆ. But what if we don't pray, we don't act, what will happen? ನಾವು ಪ್ರಾರ್ಥನೆ ಮಾಡದೆ ಹೋದ್ರೆ, ನಾವು ಕ್ರಿಯಾತ್ಮಕವಾಗಿರದೆ ಹೋದ್ರೆ ಏನಾಗ್ಬೋದು? Don't take me wrong when I say this. We also are people who pray. ದಯವಿಟ್ಟು ನಾನು ತಪ್ಪಾಗಿ ತೆಗೆದುಕೊಳ್ಬೇಡಿ, ನಾನು ಇದನ್ನ ಹೇಳುವಾಗ ನಾವು ಕೂಡ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. We have Tuesday night brothers prayer. ಮಂಗಳವಾರ ರಾತ್ರಿ ಸಹೋದರರು ಪ್ರಾರ್ಥನೆ ಮಾಡ್ತಾರೆ. And you come and see how many come. ನೀವು ಬಂದು ನೋಡ್ರಿ ಎಷ್ಟು ಜನ ಬರ್ತಾರೆ ಎಂಬುದಾಗಿ. Wednesday night we have prayer in Agape. ಅಗಪೆಯಲ್ಲಿ ಬುಧವಾರ ರಾತ್ರಿ ಪ್ರಾರ್ಥನೆ ಇರ್ತದೆ. And when we go to prayer, after 5 minutes, we don't have anything to prayer. Brothers and sisters sit back there and start talking. ನಾವು ಪ್ರಾರ್ಥನೆ ಮುಗಿದು ನೋಡುವಾಗ 5 ನಿಮಿಷಕ್ಕೆಲ್ಲ ಮುಗಿದೋಗ್ತದೆ. ಸಹೋದರ ಸಹೋದರಿಯರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. We don't have enough things to pray. ಪ್ರಾರ್ಥನೆ ಮಾಡೋದಕ್ಕೆ ಹೆಚ್ಚು ವಿಷಯಗಳಿಲ್ಲ. And even if we pray,
ನಾವು ಪ್ರಾರ್ಥನೆ ಮಾಡಿದ್ರು what are the topics we pray for? ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ? 95-year-old uncle is sick. God heal him immediately. 95 ವರ್ಷದ ಅಂಕಲ್ ಅವರು ಬಹಳ ಅಸ್ವಸ್ಥರೇ, ದಯವಿಟ್ಟು ಅವನು ಇವಾಗಲೇ ಗುಣಪಡಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. Why don't we tell God, take him to your home? ಯಾಕೆ ಅವ್ರನ್ನ ದೇವರೇ ಬೇಗ ಅವ್ರನ್ನ ಬೇಗ ತೆಗೆದುಕೊಂತ ನಾವು ಪ್ರಾರ್ಥನೆ ಮಾಡೋದಿಲ್ಲ? We want immediate healing. ನಮಗೆ ತಕ್ಷಣ ಗುಣ ಆಗ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಬಯಸ್ತೇವೆ. Bless me, bless me, bless me. ನಮ್ಮನ್ನು ಆಶೀರ್ವದಿಸು 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 ಎಂಬುದಾಗಿ. Our children's education, nothing wrong in praying for that. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡೋ ತಪ್ಪೇನಿಲ್ಲ. Even if they don't come to meeting, no problem, let them go to tuition. ಅವರು ಊಟಕ್ಕೆ ಬರ್ದೋದು ಪರವಾಗಿಲ್ಲ, ಅವ್ರು ಟ್ಯೂಷನ್ಗೆ ಹೋಗ್ಲಿ. Our young people, let them get nice job. Even if they can only come Sunday morning, no problem, let them get nice jobs. ನಮ್ಮ ಯವನಸ್ಥ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಸಿಗಬೇಕು. ಅವರು ಭಾನುವಾರ ಮಾತ್ರ ಚರ್ಚಿಗೆ ಬಂದ್ರೆ ಸಾಕು, ಅವ್ರಿಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು ಎಂಬುದಾಗಿ ಪ್ರಾರ್ಥನೆ. We also pray. I don't want to go into the details. You know what I'm talking. ನಾನು ಎಲ್ಲ ವಿವರಣೆ ಹೋಗೋದಿಲ್ಲ, ನಿಮ್ಗೆ ಗೊತ್ತಿದೆ ನಾನೇನ್ ಮಾತಾಡ್ತಾ ಇದ್ದೀನಿ. 25 years back when we came to India, 25 ವರ್ಷಗಳ ಹಿಂದೆ ನಾವು ಭಾರತಕ್ಕೆ ಬಂದಾಗ I asked the fellow workers, can we at least once a month gather to pray? ನನ್ನ ವಿಶ್ವಾಸ ಸೇವಕರೊಂದಿಗೆ ನಾನು ಕೇಳಿಕೊಂಡೆ, ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ನಾವು ಈ ರೀತಿಯಲ್ಲಿ ಪ್ರಾರ್ಥನೆಗೆ ಸೇರಿಕೊಳ್ಳೋಣ ಎಂಬುದಾಗಿ. Until this lockdown, every month that was happening. ಈ ಒಂದು ಗೃಹ ಬಂಧನದವರೆಗೆ ಆ ಒಂದು ಪ್ರತಿ ತಿಂಗಳು ಅದು ನಡೀತಾನೆ ಇತ್ತು. And sometimes 2 people have come. ಕೆಲವು ಸಲ 2 ಬಂದಿದ್ದಾರೆ, sometimes 15. ಕೆಲವು ಸಲ 15 ಜನ. I believe that prayer was kind of the powerhouse where we could share openly the burdens of our heart, hear what God is doing. And that the benefit of the prayer like that, I have experienced the blessing from that. ಆ ರೀತಿಯಾದ ಕೂಟದಲ್ಲಿ ನಾವು ನಮ್ಮ ಹೃದಯಗಳನ್ನು ತೆರೆದು ಯಥಾರ್ಥವಾಗಿ ನಮ್ಮ ಹೃದಯದ ಭಾರವನ್ನು ಹಂಚಿಕೊಳ್ಳುವಾಗಿ ಮತ್ತು ಆ ಒಂದು ಕೂಟದ ಮೂಲಕವಾಗಿ ನಮ್ಗೆ ಸಿಕ್ಕಿದಂತ ಮೇಲು ಆಶೀರ್ವಾದಗಳಿಗಾಗಿ ನಾನು ಅನುಭವಿಸಿರುವುದನ್ನು ನಾನು ನೋಡಿದ್ದೀನಿ. When my own children, some difficulties we were going through, there were a lot of people to condemn us, but in that prayer meeting we could cry out to God. I have seen God answering those prayers sometimes much later. ನಾವು ನಮ್ಮ ಒಂದು ಸ್ವಂತ ಮಕ್ಕಳು ಅವರು ಸಮಸ್ಯೆಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಕೂಟದಲ್ಲಿ ಬಂದು ನಾವು ಭಾರದಿಂದ ಆ ಪ್ರಾರ್ಥನೆ ಮಾಡುವಾಗ ಕೆಲವು ಸಮಯದ ನಂತರ ದೇವರು ನಮಗೆ ಉತ್ತರವನ್ನು ಕೊಟ್ಟಿರುವುದನ್ನು ನಾನು ನೋಡಿದ್ದೇನೆ. But one brother said once he stopped coming to that prayer. He said one day, my motor is broke down, so I cannot come to the prayer. ಸೊ ನಮ್ಮ ಜೊತೆ ಸೇವಕರು ಬರ್ತಾ ಇರುವಂತ ಸಹೋದರರು ಒಂದ್ ದಿವಸ ಬರ್ಲಿಲ್ಲ. ಯಾಕೆ ಅಂದ್ರೆ ಅವ್ರ ಮೋಟರ್ ಕೆಟ್ಟೋಗಿದೆ, ಅದಕ್ಕೋಸ್ಕರ ಪ್ರೇಯರ್ ಮೀಟಿಂಗ್ ಬರಕ್ ಆಗ್ಲಿಲ್ಲ. Brothers and sisters, what is our priority? ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಆದ್ಯತೆ ಏನಾಗಿದೆ? In Agape Church, still many come to the prayer. Thank God. ಅಗಪೆ ಸಭೆಯಲ್ಲಿ ಇವಾಗ್ಲೂ ಕೂಡ ಅನೇಕರು ಪ್ರಾರ್ಥನೆಗೆ ಬರ್ತಾ ಇದಾರೆ, ದೇವರ ಸ್ತೋತ್ರವಾಗ್ಲಿ. But the excuses we give to God in missing the meetings, I don't think it will go well with God. ನಾವು ಕೂಟಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಕೊಡುವಂತ ಕಾರಣಗಳು ಅದು ದೇವರೊಂದಿಗೆ ಸರಿಯಾಗಿ ಹೋಗುದಿಲ್ಲ ಎಂಬುದನ್ನು ನಾನು ನೆನೆಸ್ತೇನೆ. Our work, our busyness, our guest has come to house, we cannot come to the meeting. ನಾವು ನಮ್ಗಿರುವಂತ ಒತ್ತಡ, ನಮ್ಗಿರುವಂತ ಕೆಲಸಗಳು, ನಮ್ಗೆ ಯಾರೋ ಅತಿಥಿ ಬಂದಿದ್ದಾರೆ ಮನೆಗೆ, ಅದಕ್ಕೆ ಕೂಟಕ್ಕೆ ಬರಕ್ ಆಗ್ಲಿಲ್ಲ ಎಂಬುದಾಗಿ ಹೇಳುವಂತ ಕಾರಣಗಳು. Guest has come to house, I said, bring them also to the meeting. ನಾನು ಕೆಲವರು ಈಗ ಹೇಳ್ತಾರೆ ಅತಿಥಿಗಳು ಬಂದಿದ್ದಾರೆ ಅಂತ ಹೇಳುವಾಗ ಅವರನ್ನು ಕೂಡ ಮೀಟಿಂಗ್ ಕರ್ಕೊಂಡ್ ಬನ್ರಿ ಎಂಬುದಾಗಿ ನಾನು ಹೇಳುವಂತನಾಗಿದ್ದೇನೆ. Oh, now we all want to get back to the assembly for the meeting and spend together, don't we?
ನಾವೆಲ್ಲರೂ ಕೂಡ ಈಗ ಸಭೆ ಹೋಗ್ಬೇಕು, ಸೇರ್ಬೇಕು ಎಂಬುದ ಬಯಕೆ ಇದೆ ಅಲ್ವಾ? Let us examine our life. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. Now when God sent the tempest, the wind in the sea, it had one benefit. When they asked for who is the reason for this one, Jonah admitted, it is me. That was the one benefit we see because of this wind in chapter 1. ಮೊದಲನೇ ಅಧ್ಯಾಯದಲ್ಲಿ ಆ ಒಂದು ಬಿರುಗಾಳಿ ನಿಮಿತ್ತವಾಗಿ ಇದು ಯಾರ ನಿಮಿತ್ತವಾಗಿ ಬಂತು ಎಂಬುದಾಗಿ ಪ್ರಶ್ನೆ ಹಾಕಿಕೊಳ್ಳುವಾಗ ಯೋನನು ಬರ್ತಾನೆ, ನಾನೇ ಕಾರಣ ಎಂಬುದಾಗಿ ಆತ ಒಪ್ಪಿಕೊಳ್ಳುವುದನ್ನ ನೋಡ್ತೇವೆ. ಅದೊಂದು ಒಳ್ಳೆಯ ಒಂದು ಲಾಭ ಪ್ರಯೋಜನ ಇದೊಂದಾಗಿದೆ ಎಂಬುದಾಗಿ ನೋಡ್ತೇವೆ. But in concluding, I wanted to read the two verses 8 and 9. We can learn some important truths from this. ಮುಗಿಸುವುದರೊಳಗೆ ನಾನು 8-9 ವಚನವನ್ನ ಓದಿ ಅದನ್ನು ನಾನು ಮುಕ್ತಾಯಪಡಿಸಲಿಕ್ಕೆ ಇಷ್ಟಪಡ್ತೇನೆ. And when Jonah was awakened from his deep sleep, the people in the ship asked him many questions. ಆತನು ಆಳವಾದಂತ ನಿದ್ರೆಯಲ್ಲಿ ಇರ್ಬೇಕಾದ್ರೆ ಆ ಜನರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವನನ್ನು ಎಬ್ಬಿಸಿದ ಮೇಲೆ ಅವನ್ನ ಕೇಳುವಂತ ಪ್ರಶ್ನೆ ಇದು. What is your occupation? Whence comest thou? What is thy country? And of what people are you? Verse 8. ಅಯ್ಯ, ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರ ಕಾರಣ ಎಂಬುದು ನೀನು ಎಲ್ಲಿಂದ ಯಾವ ಕೆಲಸದ ಮೇಲೆ ಬಂದಿ, ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಅವನನ್ನು ಕೇಳಲು. So there is a lot of question they asked him. ಅಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. Does the people around us know who we are? ನಮ್ಮ ಸುತ್ತಮುತ್ತಲಿರುವ ಜನರ ನಾವ್ ಯಾರಂತ ಗೊತ್ತಾ ಅವ್ರಿಗೆ? So the people in the ship is asking unbelievers, who are you? ವಿಶ್ವಾಸಿಗಳು ಅವಿಶ್ವಾಸಿಗಳು ಕೇಳ್ತಾರೆ, ನೀನು ಯಾರು ಎಂಬುದಾಗಿ. I see some brothers when they come to the meeting, they pack the Bible in a plastic cover, so nobody will see. Maybe I don't know the intention, but I see people coming with the Bible packed in a plastic cover. ಕೆಲವರು ಕೂಟದಲ್ಲಿ ಬರುವಂತವರು ನಾನು ಗಮನಿಸಿದ್ದೇನೆ, ಅವರು ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಆ ಬೈಬಲ್ ಇಟ್ಕೊಂಡು ಬರ್ತಾರೆ. ಉದ್ದೇಶ ಗೊತ್ತಿಲ್ಲ, ಯಾರು ಗೊತ್ತಾಗಬಾರ್ದಂತನೋ ಅಥವಾ ಏನಂತ ಉದ್ದೇಶ ಗೊತ್ತಿಲ್ಲ. Maybe it is to protect the Bible, I don't know. ಬೈಬಲ್ ಕಾಪಾಡೋದಕ್ಕೋಸ್ಕರ ಇರ್ಬೇಕೇನೋ ಗೊತ್ತಿಲ್ಲ. Some people, they give the Bible to their wife or children. Once they come inside the hall, they go and get the Bible from them. ಕೆಲವು ಸಹೋದರರು ಏನ್ ಮಾಡ್ತಾರೆ ಅಂದ್ರೆ, ಈ ಬೈಬಲ್ ಎಲ್ಲವನ್ನು ಕೂಡ ಹೆಂಡತಿಗೆ ಮಕ್ಕಳಿಗೆ ಕೊಟ್ಬಿಡ್ತಾರೆ. ಸಭೆಯೊಳಗೆ ಬಂದ್ಮೇಲೆ ಅದನ್ನ ತಗೊಳ್ತಾರೆ. Maybe we are ashamed of telling that I am a Christian, I carry the Bible in my hand. ನಾವು ಬಹುಶಃ ನಾಚಿಕೆ ಪಡ್ಬೋದನ್ನು, ನಾವು ಕ್ರೈಸ್ತರು ನನ್ನ ಕೈಯಲ್ಲಿ ಬೈಬಲ್ ಇಟ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ ಎಂಬುದಾಗಿ ನಾವು ಹೇಳೋದಕ್ಕೆ ನಾಚಿಕೆ ಪಡುವಂತರಾಗಿದ್ದೀವಿ ಏನೋ. I admit that sometimes I also have feared in the public. ನಾನು ಒಪ್ಕೊಳ್ತೇನೆ, ನಾನು ಕೂಡ ಕೆಲವೊಮ್ಮೆ ಬಹಿರಂಗವಾಗಿ ನಾನು ಅಂಜಿದಂತವನಾಗಿದ್ದೇನೆ. Does the people around us know who we are? ಸುತ್ತಮುತ್ತಲಿರುವ ಜನರು ನಾವು ಯಾರೆಂಬುದಾಗಿ ತಿಳಿದಿದ್ದಾರಾ? Yeah, if you look at the Agape building, all the neighbors know who we are. We come to the church, we come, we worship, we sing, we eat our fellowship lunch, we go. Occasionally we baptize a few people, very occasionally. Yes, they are seeing all of that. ನಮ್ಮ ಸುತ್ತಮುತ್ತಲಿರುವಂತ ಅಗಪೆ ಬಿಲ್ಡಿಂಗ್ ಸುತ್ತಮುತ್ತಲಿರೋರಿಗೆಲ್ಲರೂ ಗೊತ್ತಿದೆ. ನಾವು ಆರಾಧನೆ ಬರ್ತೇವೆ, ಊಟ ಮಾಡ್ತೇವೆ, ಮತ್ತೆ ಯಾವಾಗ ಒಂದೊಂದ್ಸರಿ ದೀಕ್ಷೆ ಕೊಡ್ತೇವೆ ಎಂಬುದಾಗಿ ಸುತ್ತಮುತ್ತಲಿರುವ ಜನರಿಗೆ ಗೊತ್ತಿರುವಂತದ್ದಾಗಿದೆ. But have we gone to their house and told the gospel? ನಾವು ಅವರ ಮನೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದ್ದೇವಾ? Some of us used to stand on the main road and give tracts. ನಮ್ಮಲ್ಲಿ ಕೆಲವರು ಮುಖ್ಯ ರಸ್ತೆಯಲ್ಲಿ ನಿಂತುಕೊಂಡು ಕರಪತ್ರವನ್ನು ಕೊಡ್ತಾ ಇದ್ದೀವಿ. And I don't know if it is still happening or not.
ನನಗೆ ಗೊತ್ತಿಲ್ಲ ಅದು Maybe ಇನ್ನೂ not ನಡೀತಾ under ಇದೆ the ಅಂತ. lockdown, but even when the lockdown was not there, was it happening? I don't know. ಗೃಹ ಬಂಧನ ಆದ್ಮೇಲೆ ಸಾಧ್ಯ ಇಲ್ಲ ಬಿಡಿ, ಅದಕ್ಕೆ ಮುಂಚೆ ನಡೀತಾ ಇದೆ ನನಗೆ ಗೊತ್ತಿಲ್ಲ. What is our great commission? ನಮ್ ಕೊಟ್ಟ ದೊಡ್ಡ ಆಜ್ಞೆ ಏನಾಗಿದೆ? You are my witness. ನೀವು ನನ್ನ ಸಾಕ್ಷಿಗಳಾಗಿದ್ದೀರಿ. Go into all the world. ಲೋಕದ ಕಟ್ಟ ಕಡೆಗೆ ಹೋಗ್ರಿ. Person like me or Keralites, many of us have gone all over the world, not to share the gospel, but to increase our comfort. ನಮ್ಮಂತವ್ರು ಕೇರಳದವರು ಅನೇಕ ಪ್ರಪಂಚ ಎಲ್ಲ ಕಡೆಗೆ, ನಾವು ಕೇರಳದವ್ರು ಎಲ್ಲ ಕಡೆಗೆ ಹೋಗಿದ್ದೀವಿ, ಸುವಾರ್ಥ ಸಾರೋದಕ್ಕಾಗಿ ಅಲ್ಲ, ನಮ್ಮ ಅನುಕೂಲತೆಯನ್ನು ನಾವು ವಿಸ್ತರಿಸುವುದಕ್ಕಾಗಿ. It took many years before God opened my eyes. ಅನೇಕ ವರ್ಷಗಳು ಅದು ದೇವರು ನನ್ನ ಕಣ್ಣುಗಳು ತೆರೆಯುವುದಕ್ಕೆ ಅನೇಕ ವರ್ಷಗಳು ಆಯ್ತು. ನನ್ನ ಕಣ್ಣುಗಳು ದೇವರು ತೆರೆಯುವುದಕ್ಕೆ. Who are we? Does the people know who we are? ನಾವು ಯಾರಾಗಿದ್ದೇವೆ ಜನರಿಗೆ ಗೊತ್ತಿದ್ಯಾ ನಾವು ಯಾರಾಗಿದ್ದೇವೆ ಎಂಬುದನ್ನು? Philippians 3:20 says we are citizens of heaven. ಫಿಲಿಪಿ 3:20 ಹೇಳ್ತದೆ ನಾವು ಪರಲೋಕದ ಸಂಸ್ಥಾನದವರಾಗಿದ್ದೇವೆ. 2 Corinthians 5:20 says we are ambassadors of Christ. 2 ಕೊರಿಂಥ 5:27 ಹೇಳ್ತದೆ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. And Ezekiel 33 says we are watchmen. ಯೆಜ್ಕೇಲ 33 ಹೇಳ್ತಾರೆ ನಾವು ಕಾವಲುಗಾರರಾಗಿದ್ದೇವೆ. ಕಾವಲುಗಾರರಾಗಿದ್ದೇವೆ. And it is not like the watchmen you see in the ATMs in India, they sleep there on the floor. The watchman here is responsible when the sword comes. If they don't tell and they die, God said, I will hold you responsible for their blood. It's a serious job. ಸೊ ಈ ಒಂದು ಕಾವಲುಗಾರ ಅಂತ ಹೇಳುವಾಗ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ATM ಇರ್ತಕ್ಕಂಥ ಆ ವಾಚ್ಮೆನ್ ತರ ಅಲ್ಲ, ಇವರು ಆ ಒಂದು ಪಿಸ್ತೂಲ್ ಅಥವಾ ಒಂದು ಸಮಸ್ಯೆ ದೇಶಕ್ಕೆ ಬರ್ಬೇಕಾದ್ರೆ ಈ ಕಾವಲುಗಾರರು ಎಚ್ಚರಿಸಲ್ಪಡಬೇಕು. ಎಚ್ಚರಿಸದೆ ಹೋದ್ರೆ ಅವ್ರ ರಕ್ತ ನಿನ್ನ ಮೇಲೆ ಇರ್ತದೆ ಎಂಬುದಾಗಿ ಯೆಜ್ಕೇಲ 33 ದೇವರು ಹೇಳ್ತಾ ಇದ್ದಾನೆ. Dear brothers and sisters, if our relatives, our neighbors, our co-workers, if they don't hear the gospel from us and if they perish, God is going to hold you and I accountable. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ಸ್ನೇಹಿತರೆ, ನಮ್ಮ ಸಂಬಂಧಿಕರೇ, ಅವರು ಸುವಾರ್ತೆಯನ್ನು ನಾವು ಕೇಳದೆ ಹೋದ್ರೆ, ಅವ್ರು ನಾಶವಾಗಿ ಹೋದ್ರೆ ದೇವರು ನನ್ನನ್ನ ನಿಮ್ಮನ್ನ ಲೆಕ್ಕ ಕೇಳುವಂತನಾಗಿದೆ. ನಾವು ಅದಕ್ಕೆ ಜವಾಬ್ದಾರರು ಆಗಿದ್ದೇವೆ ಎಂಬ ತಿಳುವಳಿಕೆ Who are we? ನಾವ್ ಯಾರಾಗಿದ್ದೇವೆ? We are aliens and we are sojourners in this world. ನಾವು ಅನ್ಯ ಜನರು, ನಾವು ಪ್ರವಾಸಿಗಳು, ಪರದೇಶಿಗಳಾಗಿದ್ದೇವೆ ನಾವು. But many times my life and our lifestyle doesn't show that to the people around. ಅದು ಅನೇಕ ಸಲ ನಮ್ಮ ಜೀವನ ಶೈಲಿ ಅದನ್ನು ತೋರಿಸ್ತಾ ಇಲ್ಲ. And I need to correct it. ನಾನು ಸರಿಪಡಿಸಿಕೊಳ್ಬೇಕಾಗಿದೆ. I wanted to quickly, I'll just finish it. Give me a few minutes. Quickly, I'll try to finish it. The answer to the question we see in verse 9, chapter 1, verse 9. 1:9 ಆತನು ಉತ್ತರ ಕೊಡ್ತಾ ಇದ್ದಾನೆ ಪ್ರಶ್ನೆಗೆ. And that is what I wanted to conclude by telling. He said, I am a Hebrew. ಅದ್ರ ಹೇಳ್ತಾ ನಾನು ಇಬ್ರಿಯನ್ ಎಂಬುದಾಗಿ ಹೇಳುವಂತನಾಗಿದ್ದಾನೆ. What does a Hebrew means? ಇಬ್ರಿ ಎಂದ ಅರ್ಥ ಏನು? I am a descendant of Abraham. ಸಂಬಂಧಪಟ್ಟವನಾಗಿದ್ದೇನೆ. Who was Abraham? ಅಬ್ರಾಹ್ಮಣ ಯಾರಾಗಿದ್ದನು? He came from an idol worshipping background. ಆತನು ವಿಗ್ರಹಾರಾಧನೆಯ ಒಂದು ಹಿನ್ನೆಲೆಯಿಂದ ಬಂದಂತವನಾಗಿದ್ದಾನೆ. Stephen says in Acts 7, the Lord of glory appeared to Abraham. ಅಪೊಸ್ತಲರು 7:5 ನೋಡ್ತೀನಿ, ಸ್ಟೆಫನ್ ಹೇಳ್ತಾನೆ, ಮಹಿಮೆಯುಳ್ಳ ದೇವರು, ಪ್ರಭಾವವುಳ್ಳ ದೇವರು ನಮ್ಮ ಪಿತೃವಾದ ಅಬ್ರಾಹ್ಮನಿಗೆ ಕಾಣಿಸಿಕೊಂಡ ಎಂಬುದಾಗಿ. When God called him, he obeyed and he went out to a place which he didn't know where he was going. ದೇವರು ಅಬ್ರಾಹ್ಮನ ಕರೆದಾಗ ಆತನು ವಿಧೇಯನಾಗಿ ಹೊರಟು ಹೋದ. ಎಲ್ಲಿಗೆ ಹೋಗ್ಬೇಕೆಂಬುದಾಗಿ ತಿಳಿಯದೇ ಇದ್ದಾಗಲೂ ಕೂಡ ಆತನು ಹೊರಟು ಹೋದ ಎಂಬುದಾಗಿ ನೋಡ್ತೀವಿ. God made a covenant with Abraham. ದೇವರು ಅಬ್ರಾಹ್ಮನೊಂದಿಗೆ ಒಡಂಬಡಿಕೆ ಮಾಡ್ಕೊಳ್ತಾನೆ.
He gave him a son in his old age, through whom him and his people and the whole world has to be blessed. ಪ್ರಾಯವಾಗಿ ವೃದ್ಧರಾಗಿರ್ಬೇಕಾದ್ರೆ ಮಗನನ್ನು ಕೊಡ್ತಾನೆ, ಆತನ ಮೂಲಕ ಆತನ ಸಂತಾನದವರು ಮಾತ್ರ ಇಡೀ ಪ್ರಪಂಚವೇ ಆತನನ್ನು ಆಶೀರ್ವದಿಸಲ್ಪಟ್ಟು ಎಂಬುದಾಗಿ ನೋಡ್ತಾ ಇದ್ದೀವಿ. Now in Genesis 22, God is telling, take your son, your only son whom you love, and go and kill him. ಆದಿಕಾಂಡ 22 ಹೇಳ್ತೇನೆ, ನೀನು ಪ್ರೀತಿಸುವಂತ ಒಬ್ಬನೇ ಮಗನನ್ನ ನೀನು ತೆಗೆದುಕೊಂಡು ಹೋಗಿ ಆತನನ್ನು ಬಲಿ ಅರ್ಪಿಸು ಎಂಬುದಾಗಿ ಕೇಳ್ತಾ ಇದ್ದಾನೆ. He believed God. ಅದು ದೇವರನ್ನು ನಂಬಿದನು. He obeyed God. ಅದು ದೇವರ ವಿಧೇಯನಾದನು. He feared God. ಅದು ದೇವರಿಗೆ ಭಯಪಟ್ಟನು. When he was about to kill his son, God said, now I know that you fear me. ಆತ ತನ್ನ ಒಬ್ಬನೇ ಮಗನನ್ನು ಸಾಯಿಸ್ಲಿಕ್ಕೆ ಹೋಗುವಾಗ ದೇವರು ಹೇಳ್ತಾನೆ, ಈಗ ಗೊತ್ತಾಯ್ತು ನನ್ನನ್ನು ನೀನು ಪ್ರೀತಿ ಮಾಡ್ತಿ, ನಿನ್ನ ಭಕ್ತಿ ನಾನು ನೋಡಿದೆ ಎಂಬುದಾಗಿ. Not that God didn't know it, but it is for us. It is told that he loved God and obeyed him, even at the cost of slaying his own son. ಅದೇ ಆತನಿಗೆ ಗೊತ್ತಿಲ್ಲ ಅಂತಲ್ಲ, ನಮಗೆ ತಿಳ್ಕೊಳ್ಳುವುದಕ್ಕಾಗಿ ಆತನು ತನ್ನ ಮಗನನ್ನು ಅರ್ಪಿಸುವುದರ ಮೂಲಕ ದೇವರ ಮೇಲೆ ಪ್ರೀತಿಯನ್ನ ಅಲ್ಲಿ ನಮ್ಗೆ ಸಿದ್ಧಾಂತಪಡಿಸುವುದನ್ನು ನೋಡ್ತಾ ಇದ್ದೀವಿ. That was Abraham. ಅದು ಅಬ್ರಾಮನಾಗಿದ್ದು. He was a friend of God. ದೇವರ ಸ್ನೇಹಿತನೆಂಬುದಾಗಿ. Now Jonah is telling, I am a Hebrew. ಯೋನ ಹೇಳ್ತಾ ಇದ್ದಾನೆ, ನಾನು ಕೂಡ ಇಬ್ರಿಯನೆಂಬುದಾಗಿ. He is a disobedient God's servant, but claiming his pedigree, I come from Abraham's lineage. ಅವಿಧೇಯನಾದಂತ ಒಬ್ಬ ಸೇವಕನು ಆಗಿದ್ರು ಕೂಡ ನಾನು ಅಬ್ರಾಹ್ಮನ ಒಂದು ವಂಶಾವಳಿಗೆ ಬಂದಿದ್ದೇನೆಂಬುದಾಗಿ ಹೇಳಿಕೊಳ್ಳುವಂತನಾಗಿದ್ದಾನೆ. Many times I am like that, we are like that. ಕೆಲವೊಮ್ಮೆ ನಾವೆಲ್ಲರೂ ಹಾಗೆ ಅದೇ ತರ ಇದ್ದೇವೆ. We boast about our pedigree, where we came from. ನಮ್ಮ ಹಿನ್ನೆಲೆಯ ಬಗ್ಗೆ ನಾವು ಬಹಳವಾಗಿ ಎಚ್ಚರ ಪಡುವಂತರಾಗಿದ್ದೇವೆ. Oh, I'm third generation from Brethren Assembly. ನಾನು 3ನೇ ತಲೆಮಾರಿನ ಸಹೋದರ ಸಭೆ ಸೇರಿದವನು ಎಂಬುದಾಗಿ ಎಚ್ಚರ ಪಡುವಂತರಾಗಿದ್ದೇವೆ. We are from Karnataka, from the time of the missionaries. ಕರ್ನಾಟಕದಲ್ಲಿ ನಾವು ಮಿಷನರಿ ಕಾಲದಿಂದ ಇದ್ದಂತ ವಿಶ್ವಾಸಿಗಳು ನಾವು ಎಂಬುದಾಗಿ ಹೇಳಿಕೊಡುವಂತರಾಗಿದ್ದೇವೆ. It is same like Jonah telling, I am a Hebrew. ಅದು ಇಬ್ರಿಯರು ಅಂತ ಯೋನನು ಹೇಳಿದ ರೀತಿಯಲ್ಲಿ ಅದಾಗಿದೆ. You know, there is a man in the Bible called David, who was a man after God's own heart. ಒಬ್ಬ ವ್ಯಕ್ತಿ ಇದ್ದ ಸತ್ಯವೇದದಲ್ಲಿ ಆತನು ದಾವೀದನು ದೇವರಿಗೆ ಪ್ರಿಯನಾಗಿರುವಂತ ಮಗನಾಗಿದ್ದಾನೆ ಅಂತ ನೋಡಿ. We read in Acts that he was faithful in his generation. ಅಪೊಸ್ತಲರಲ್ಲಿ ನೋಡ್ತೇವೆ ಆತ ತನ್ನ ಕಾಲದಲ್ಲಿ ನಂಬಿಗಸ್ತನಾಗಿದ್ದ ಎಂಬುದಾಗಿ ನೋಡ್ತೇವೆ. Do you know his name is mentioned in the Bible 968 times? ಆತನ ಹೆಸರು ಸತ್ಯವೇದದಲ್ಲಿ 968 ಬಾರಿ ಅದು ಉಪಯೋಗಿಸಲ್ಪಟ್ಟಿದೆ ಎಂಬುದನ್ನು ನಿಮ್ಗೆ ಗೊತ್ತಿದೆಯಾ? First name in the New Testament, the last name in the New Testament other than Jesus Christ is about David. ಮೊದಲನೇ ಹೊಸ ಒಡಂಬಡಿಕೆ ಮೊದಲನೇ ವಾಕ್ಯದ ಮೊದಲನೇ ಹೆಸರು ಮತ್ತು ಪ್ರಕಟಣೆ ಕಡೆಯ ಹೆಸರು ನೋಡುತ್ತಾ ಬರುವಾಗ ಯೇಸು ಕ್ರಿಸ್ತನ ಹೊರತು ದಾವೀದನದಾಗಿದೆ ಎಂಬುದಾಗಿ. Why he was honored by God like that? ಯಾಕೆ ದೇವರಿಂದ ಆ ರೀತಿಯಲ್ಲಿ ಸನ್ಮಾನಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದ? Because he has a heart for God. ಯಾಕೆಂದ್ರೆ ಆತನಿಗೆ ದೇವರಿಗಾಗಿ ಹೃದಯವಿತ್ತು. In Psalm 27:4 he said, I have one desire, to be locked down with God so I can see his beauty. ಈ ಕೀರ್ತನೆ 27ರಲ್ಲಿ ಆತನ ಒಂದು ಪ್ರಾರ್ಥನೆ, ಈ ಗೃಹ ಬಂಧನದಲ್ಲಿ ನಾನು ಯೆಹೋವನನ್ನೇ ನೋಡಬೇಕೆನ್ನುವಂತ ಒಂದೇ ಬಯಕೆ ನನ್ನದಾಗಿದೆ ಎಂಬುದಾಗಿ. I want to be locked down with God so I can see his beauty. ನಾನು ದೇವರೊಂದಿಗೆ ನಾನು ಗೃಹ ಬಂಧನವಾಗಿ ಇದ್ದುಕೊಂಡು ಅದರ ಸೌಂದರ್ಯವನ್ನು ನೋಡಬೇಕೆಂಬಂತ ಬಯಕೆ ನನ್ನದಾಗಿದೆ. That is what God desires from you and I. ನಿನ್ನಿಂದ ದೇವರು ಅದನ್ನೇ ಬಯಸುವಂತನಾಗಿದ್ದಾನೆ. Jonah, don't tell you are a Hebrew and you are disobeying God.
ಯೋನನೇ ನೀನು ಇಬ್ರಿಯನಂತ ಹೇಳಿಕೊಂಡು ದೇವರಿಗೆ ಅವಿಧೇಯನಾಗಿರ್ಬೇಡ. Second thing he is telling the answer, I fear God who made heaven, sea and the dry land. ಎರಡನೇದಾಗಿ ಹೇಳ್ತದೇನೆ, ಕಡಲನ್ನು ವನನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನೆಂದು ಹೇಳಿದನು. Means I fear God. ನಾನು ದೇವರಿಗೆ ಭಯಪಡುವನೆಂಬುದಾಗಿ. I don't know when the ship master heard it, whether he laughed or cried, I don't know. ಒಂದು ಅಡಗಿನ ಯಜಮಾನನು ಅದನ್ನು ಕೇಳಿದಾಗ ಅವನು ಹತ್ತನೋ ಅಥವಾ ನಕ್ಕದನ್ನೋ ಗೊತ್ತಿಲ್ಲ ನಮ್ಗೆ. They are all fearful and he is sleeping, he is telling I fear God. ಅವರೆಲ್ಲ ಹೆದರಿಕೆಯಲ್ಲಿದ್ದಾರೆ, ಭಯ ಪಡ್ತಾ ಇದ್ದಾರೆ. ಆದ್ರೆ ಈತನು ನಿದ್ದೆ ಮಾಡಿಕೊಂಡು ಆರಾಮಾಗಿ ಕೆಳಗಡೆ ರೂಮ್ ಅಲ್ಲಿ ಇದ್ದಾನೆ. Many times our testimony is like that. ಅನೇಕ ಸಲ ನಮ್ಮ ಸಾಕ್ಷಿ ಆ ರೀತಿಯಲ್ಲಿ ಇದೆ. What we say with our lips and what is our life doesn't match. ನಾವು ಏನನ್ನ ಹೇಳ್ತಾ ಇದೀವಿ ನಾಲ್ಕು ತುಟಿಯಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಹೊಂದಾಣಿಕೆಯಲ್ಲಿ ಇಲ್ಲ. See, God has children and dear children, but no grandchildren. ದೇವರಿಗೆ ಮಕ್ಕಳಿದ್ದಾರೆ, ಪ್ರಿಯ ಮಕ್ಕಳಿದ್ದಾರೆ, ಅದರ ಮೊಮ್ಮಕ್ಕಳಿಲ್ಲ. We all have to become the children of God. ನಾವೆಲ್ಲರೂ ಕೂಡ ದೇವರಿಗೆ ಮಕ್ಕಳಾಗಬೇಕಾಗಿದೆ. But God tests his children by our obedience. ದೇವರು ತನ್ನ ಮಕ್ಕಳನ್ನು ವಿಧೇಯತ್ವದ ಮೂಲಕ ನಮ್ಮನ್ನ ಪರೀಕ್ಷೆ ಮಾಡುವಂತನಾಗಿದ್ದಾನೆ. And if we obey him, we are dear children to God. ನಾವು ವಿಧೇಯರಾದ್ರೆ ದೇವರಿಗೆ ಪ್ರಿಯ ಮಕ್ಕಳಾಗಿರ್ತೇವೆ ನಾವು. We need to, at this time of lockdown, when the coronavirus is bringing fear all around the world, let us examine our life. I am talking to me and my family. ಈ ಒಂದು ಗೃಹ ಬಂಧನದಲ್ಲಿ ನಾವು ಇಡೀ ಲೋಕವೇ ಅದು ಕೊರೋನಾ ವೈರಸ್ಸಿನ ಭಯದಲ್ಲಿ ವಾತಾವರಣದಲ್ಲಿ ಇರ್ಬೇಕಾದ್ರೆ ನಾವು ನನ್ನ ಕುಟುಂಬದವರು ನಾವು ದೇವರೊಂದಿಗೆ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾದ ಸಮಯವಾಗಿದೆ. When many people are dying, ಅನೇಕರು ಸಾಯ್ತಾ ಇದ್ದಾರೆ. we have a responsibility to examine what we say with our mouth, what we do in our life. ನಮ್ಮ ಜೀವಿತದಲ್ಲಿ ನಮಗಿರುವಂತ ದೊಡ್ಡ ಜವಾಬ್ದಾರಿ ಏನಂದ್ರೆ ನಾವು ಬಾಯಲ್ಲಿ ಏನ್ ಹೇಳ್ತೀವೋ ಅದನ್ನು ನಾವು ಮಾಡುವಂತರಾಗಿದ್ದೇವಾ ಎಂಬುದಾಗಿ. We say we fear God. ನಾವ್ ಹೇಳ್ತೇವೆ ನಾವು ದೇವರಿಗೆ ಭಯ ಪಡ್ತಾ ಇದ್ದೇವೆ ಎಂಬುದಾಗಿ. We say we fear God. ನಾವು ದೇವರಿಗೆ ಭಯ ಪಡುವಂತರಾಗಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದೀವಿ. And we say we obey God. ನಾವು ದೇವರಿಗೆ ವಿಧೇಯರಾಗ್ತಾ ಇದೀವಿ ಎಂಬುದಾಗಿ ಹೇಳ್ತಾ ಇದ್ದೀವಿ. Same like Jonah. ಇವನ ಹಾಗೆ. But many times our life doesn't match what we say. ಅನೇಕ ಸಲ ನಮ್ಮ ಜೀವಿತವು ಆ ಒಂದು ಹೊಂದಾಣಿಕೆ ನಾವು ಹೇಳುವುದಕ್ಕೂ ನಾವು ಮಾಡುವುದಕ್ಕೂ ಹೊಂದಾಣಿಕೆಯಲ್ಲಿ ಇಲ್ಲ. By saying an incident, I will stop it. ಒಂದು ಘಟನೆಯನ್ನು ಹೇಳಿ ನಾನು ಮುಗಿಸ್ತೇನೆ. In Kerala, many years back, some young people went to give a Bible or share the gospel to the chief minister of Kerala at that time. He was a communist chief minister by name E.M.S. Namboodiripad. ಅನೇಕ ವರ್ಷಗಳ ಹಿಂದೆ ಕೇರಳದಲ್ಲಿ E.M.S. ನಂಬೂದಿರಿಪಾದ್ ಎಂಬುದಾಗಿ ಕಮ್ಯುನಿಸ್ಟಿನ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ವ್ಯಕ್ತಿಗೆ ನಮ್ಮ ಒಂದು ಅವರಿಗೆ ಹಂಚಿಕೊಳ್ಬೇಕೆಂಬುದಾಗಿ ಹೋಗಿದ್ದು ಅನೇಕ ವರ್ಷಗಳ ಹಿಂದೆ. gave him a Bible. ಅವರಿಗೆ ಸತ್ಯವಾದನ್ನು ಕೊಡ್ತಾರೆ. Told E.M.S. to believe the Lord. ಅವರು ಆ ಒಂದು E.M.S. ಮುಖ್ಯಮಂತ್ರಿ ಹೇಳ್ತಾರೆ ದೇವರ ಮೇಲೆ ನಂಬಿಕೆ ಇಡ್ರಿ ಎಂಬುದಾಗಿ ಅವರು ಕೇಳ್ಕೊಳ್ತಾರೆ. I read that he asked them a question, do you believe the Bible? ಅವರು ಹೀಗೆ ಒಂದು ಪ್ರಶ್ನೆ ಕೇಳ್ತಾರಂತ ನನಗೆ ಓದಿದ್ದೇನೆ, ನೀವು ಸತ್ಯವೇದ ನಂಬ್ತೀರಾ ಎಂಬುದಾಗಿ ಕೇಳದಂತೆ. They said, yeah, we believe. ಇವರು ಹೇಳಿದ ಹೌದು ನಾವು ನಂಬ್ತೇವೆ ಎಂಬುದಾಗಿ. And E.M.S. said, no, you don't believe.
ನಂಬುದ್ರಿ ಸರ್ ಅವ್ರು ಹೇಳದಂತೆ, ಇಲ್ಲ ನೀವು ನಂಬುದಿಲ್ಲ ಅಂತ ಹೇಳಿದ್ರು. If you really believe the message of the Bible, ನೀವು ಸತ್ಯವೇದ ಸಂದೇಶವನ್ನ ನಿಜವಾಗ್ಲೂ ನೀವು ನಂಬುದಾದ್ರೆ, like a mad dog, you will go all over India and share this good news. ಒಂದು ಹುಚ್ಚು ನಾಯಿ ತರ ಇಡೀ ದೇಶಕ್ಕೆ ಹೋಗಿ ನೀವು ಸುವಾರ್ತೆಯನ್ನು ನೀವು ಹೇಳುವಂತರಾಗಿರ್ತೀರಿ. You know, that is something to challenge our heart. ನಮ್ಮ ಹೃದಯಕ್ಕೆ ಸವಾಲನ್ನು ತರುವಂತ ಅದೊಂದು ವಿಷಯವಾಗಿದೆ ಪ್ರಿಯರೇ. Do we really believe the message of the Bible? ನಾವು ನಿಜವಾಗಲೂ ನಂಬ್ತೇವಾ? ಸತ್ಯವೇದ ಏನ್ ಹೇಳ್ತದೆ ಅದನ್ನ ನಂಬ್ತೇವಾ? Do we really fear God? ನಾವು ನಿಜವಾಗಲೂ ದೇವರಿಗೆ ಭಯ ಪಡ್ತಾ ಇದ್ದೀವಾ? Deuteronomy 5:29 says God's heart, oh, that they had such a heart. They fear God, that it will be well with them and their children forever. ಧರ್ಮೋಪದೇಶಕಾಂಡ 5:29 ಹೇಳ್ತದೆ ಏನಂತ ಹೇಳಿದ್ರೆ, ಆ ದೇವರಿಗೆ ವಿಧೇಯರಾಗಿರುವಂತಹ ಹೃದಯ ಅವ್ರಿಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತು ಎಂಬುದಾಗಿ ಅವರ ಕುರಿತಾಗಿ ದೇವರು ಪ್ರಲಾಪಿಸುವುದನ್ನು ನೋಡ್ತಾ ಇದ್ದೇವೆ. Are you a Hebrew? ನೀವು ನಿಜವಾಗ್ಲೂ ಇಬ್ರು ಆಗಿದ್ದೀರಾ? Am I a real believer? ನಾವು ನೀನು ನಿಜವಾದಂತ ವಿಶ್ವಾಸಿಗಳು ನಾವು ನೀವು ಆಗಿದ್ದೇವಾ? Do we really fear God? ನಾವು ನಿಜವಾಗ್ಲೂ ದೇವರಿಗೆ ಭಯ ಪಡ್ತಾ ಇದ್ದೇವಾ? Look at the way we come to the house of God. ದೇವರ ಮನೆಗೆ ನಾವು ಬರುವುದನ್ನ ನೀವು ನೋಡ್ರಿ. The time we come, ಬರುವುದ ಸಮಯ ಎಷ್ಟು ಗಂಟೆಗೆ ಬರ್ತಾ ಇದೀವಿ ಎಂಬುದನ್ನ, the kind of dress our children wear, ನಮ್ಮ ಮಕ್ಕಳು ಉಟ್ಕೊಳ್ಳುವಂತ ಬಟ್ಟೆನ ನೀವು ನೋಡ್ರಿ ಯಾವ ತರ ಇದೆ. we cannot correct anybody. ಯಾರನ್ನೂ ಸರಿಪಡಿಸಕ್ಕಾಗಲ್ಲ. The mothers are afraid to tell the girls. ತಾಯಂದಿರು ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ. The elderly sisters who are supposed to teach the young girls, we are afraid we are not doing it. ಹಿರಿಯ ಸಹೋದರಿಯರು ಕಿರಿಯ ಸಹೋದರಿ ಹೇಳ್ಬೇಕಾಗಿದೆ, ಆದರೆ ಅವರು ಭಯ ಪಡ್ತಾ ಇದ್ದಾರೆ, ಹೇಳಕ್ ಆಗ್ತಾ ಇಲ್ಲ. In Malachi, God says, if I am the master, where is the fear? ಮಲಾಕಿ ದೇವರು ಹೇಳ್ತಾನೆ, ನಾನು ಯಜಮಾನನಾಗಿದ್ರೆ where is the fear? ಎಲ್ಲಿದೆ ಭಯ? ಎಲ್ಲಿದೆ ಭಯ? Brothers and sisters, let us examine and fear God and obey God. ಪ್ರಿಯ ಸಹೋದರ ಸಹೋದರಿ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ದೇವರಿಗೆ ನಾವು ಭಯಪಡುವರಾಗಿ ದೇವರಿಗೆ ನಾವು ವಿಧೇಯರಾಗಿರೋಣ. More than fearing virus, let us fear God. ಈ ಒಂದು ಸೋಂಕಿಗೆ ಭಯಪಡೋದಕ್ಕಿಂತ ಹೆಚ್ಚಾಗಿ ದೇವರಿಗೆ ನಾವು ಭಯಪಡೋಣ. I am not afraid to die. ನಾನು ಸಾಯುವುದಕ್ಕೆ ಭಯಪಡ್ತಾ ಇದ್ದ. But I don't want to die in America because it's very costly to bury here. I want to come back and die there. With 5,000 rupees, you can bury me there. ನಾನು ಅಮೆರಿಕದಲ್ಲಿ ಸಾಯುವುದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಭೂಸ್ಥಾಪನೆ ಮಾಡೋದಕ್ಕೆ ಬಹಳ ಬೆಳೆ ಆಗ್ತದೆ. ಆದ್ರೆ ಇಂಡಿಯಾದಲ್ಲಿ ಆದ್ರೆ 5,000 ಎಲ್ಲ ಮುಗ್ದೋಗ್ತದೆ. ಅದೇ ನನ್ಗೆ ಇಷ್ಟವಾಗಿದೆ. So let us fear God more than fearing virus or death. ಸೊ ನಾವು ದೇವರಿಗೆ ಭಯಪಡೋಣ. ಈ ಸೋಕಿಗಿಂತಲೂ ಅಥವಾ ಮರಣಕ್ಕಿಂತಲೂ ಹೆಚ್ಚಾಗಿ ದೇವರಿಗೆ ನಾವು ಭಯಪಡುವವರಾಗಿರೋಣ. What will happen at the end of this lockdown or this corona virus comes under control? ಏನಾಗ್ತದೆ ಈ ಒಂದು ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಬಂದು ಇದು ಮುಗಿದ ನಂತರ ಏನಾಗ್ತದೆ? Some will leave the faith. ಕೆಲವರು ನಂಬಿಕೆಯನ್ನ ಬಿಟ್ಟು ಹೋಗ್ತಾರೆ. Some will listen to a lot of the wrong teaching coming on the social media. ಅನೇಕ ಸುಳ್ಳು ಬೋಧನೆಗಳು ಬರುವಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದನ್ನ ಅನೇಕರು ನಂಬ್ತಾರೆ. Some, their faith will become stronger. ಕೆಲವರಿಗೆ ಅವರ ನಂಬಿಕೆಯು ಅದು ಬಲವಾಗಿರುವಂತದ್ದಾಗಿದೆ. God is allowing all this tempest, this coronavirus, to bring us back with a greater commitment that we can obey Him and we can fear Him. ದೇವರು ನಮಗೆ ಈ ಒಂದು ಕೊರೋನಾ ವೈರಸ್ ಮೂಲಕವಾಗಿ ನಾವು ದೇವರಿಗೆ ಭಯಪಟ್ಟು ದೇವರಿಗೆ ವಿಧೇಯರಾಗಿ ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ.